ನಮಸ್ಕಾರ ಎಲ್ಲರಿಗೂ. ನೀವೆಲ್ಲರೂ ಈಗಾಗಲೇ ನಿಮ್ಮ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಬಂದಿದ್ದೀರಿ. ಪೋಷಕರು ಸಹ ತಮ್ಮ ಮಕ್ಕಳನ್ನ ಮನೆಗೆ ಕರೆತಂದಿದ್ದೀರಿ. ಸಾಕಷ್ಟು ಕಡೆ ಕೀ ಆನ್ಸರ್ಗಳನ್ನು ನೋಡಿದ್ದೀರಿ. ಆದರೂ ಸಹ ನಮ್ಮ ತರಬೇತಿ ಸಂಸ್ಥೆ ಕಡೆಯಿಂದ ಒಂದು ವಿವರಣೆ ವಿಡಿಯೋನ ಪ್ರತಿ ವರ್ಷ ಎಂದಿನಂತೆ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷವೂ ಸಹ ಮಾಡ್ತಾಯಿದ್ದೀವಿ. 2026 ವರ್ಷ ನೋಡಿ, 2025 ಡಿಸೆಂಬರ್ 13ರಂದು ನಡೆದಂಥ ಪ್ರವೇಶ ಪರೀಕ್ಷೆ. ಆದರೆ ನಾನು ಇದನ್ನು 2026ನೇ ವರ್ಷದ ಪ್ರವೇಶ ಪರೀಕ್ಷೆ ಅಂತ ಕರಿತೀನಿ. ಯಾಕಂದರೆ ಈ ಪರೀಕ್ಷೆ ಬರೆದಂಥ ಮಕ್ಕಳು 2026 ಜೂನ್ ನಂತರ ಅಡ್ಮಿಷನ್ ಪಡಿತಾರೆ. ಸೊ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಗೆ ನಾನು ಯಾವ ವರ್ಷ ಅಂತ ನಿಗದಿಪಡಿಸ್ಬೇಕಂದ್ರೆ 2026 ಅಂತ ನಾನು ನಿಗದಿಪಡಿಸ್ತೀನಿ ಮಕ್ಕಳೇ. ಓಕೆ, ಮೊದಲ ವಿಭಾಗ ಬುದ್ಧಿ ಸಾಮರ್ಥ್ಯ ವಿಭಾಗವಿತ್ತು. ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರುವ ಸರಣಿ ಯಾವುದಪ್ಪ ಅಂದರೆ ಎ ಸರಣಿ. ಎ ಸರಣಿಗೆ ಹೊಂದಿಕೊಂಡು ನಾನು ಉತ್ತರಗಳನ್ನು ಕೊಡ್ತೇನೆ. ನಿಮ್ಮ ಸರಣಿಗಳು ಬಿ ಸಿ ಡಿ ಸರಣಿಗಳಲ್ಲೂ ಸಹ ಇದೇ ಪ್ರಶ್ನೆಗಳು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ. ಅದಕ್ಕೆ ಅನುಗುಣವಾಗಿ ನೀವು ನೋಡ್ಕೊಂಡ್ಬಿಟ್ರೆ ಸಾಕು. ಓಕೆ, ಮೊದಲ ಪ್ರಶ್ನೆ, ಇದು ಯಾವ ವಿಭಾಗದಿಂದ ಬಂದಿದೆ? ಭಿನ್ನವಾದ ಚಿತ್ರವನ್ನು ಗುರುತಿಸುವುದು, ಆಡ್ ಮ್ಯಾನ್ ಔಟ್. ಯಾವುದು ಭಿನ್ನ ಅಂತೀರ ಮಕ್ಕಳೇ? ನನ್ನ ಪ್ರಕಾರ ಆಪ್ಷನ್ ಡಿ ಭಿನ್ನ. ಇವೆಲ್ಲವೂ ಕನ್ನಡಿ ಚಿತ್ರ ರೂಪದಲ್ಲಿದ್ದಾವೆ, ಇದೊಂದು ಮಾತ್ರ ಕನ್ನಡಿ ಚಿತ್ರ ರೂಪದಲ್ಲಿ ಆಗಿಲ್ಲ. ಹಾಗಾಗಿ ಇದು ಭಿನ್ನ ಆಗ್ತದೆ. ಆಪ್ಷನ್ ಡಿ ಸರಿ. ಇದರಲ್ಲಿ ಆಪ್ಷನ್ ಸಿ ಸರಿ ಅಂತ ಹೇಳ್ಬೋದ್ರಾ? ಹೌದಲ್ವ? ಎಲ್ಲವನ್ನು ಎರಡೆರಡು ಭಾಗ ಮಾಡಿದ್ದಾರೆ, ಸಮಾನ ಭಾಗಗಳಾಗಿ ಮಾಡಿದ್ದಾರೆ. ಇದನ್ನು ಸಮಾನ ಭಾಗವಾಗಿ ಮಾಡಿಲ್ಲ. ಆ ಕಾರಣಕ್ಕೆ ಆಪ್ಷನ್ ಸಿ ಇಲ್ಲಿ ಭಿನ್ನವಾದ ಚಿತ್ರವಾಗ್ತದೆ. ಈ ಚಿತ್ರದಲ್ಲಿ ಕೆಲವರು ಆಪ್ಷನ್ ಎ ಅಂತ ಹೇಳ್ತಾರೆ, ಇನ್ನು ಕೆಲವರು ಆಪ್ಷನ್ ಡಿ ಅಂತ ಹೇಳ್ತಾರೆ. ರೈಟ್? ನಿಮಗೆ ಯಾವ್ದು ಸರಿ ಅನಿಸುತ್ತೆ? ನಾನನ್ನು ಕೇಳಿದ್ರೆ ಆಪ್ಷನ್ ಎ ಅಂತ ಹೇಳ್ತೇನೆ. ಯಾಕಂದರೆ ಕೊಟ್ಟಿರುವ ಎಲ್ಲ ಚಿತ್ರಗಳಲ್ಲೂ ಮೇಲ್ಗಡೆ ಅರ್ಧ ಭಾಗ ಇದ್ದರೆ ಕೆಳಗಡೆನೂ ಅರ್ಧ ಭಾಗ ಇದೆ. ಎಲ್ಲ ಕಡೆ ಮೇಲ್ಗಡೆ ಅರ್ಧ ಭಾಗ, ಕೆಳಗಡೆ ಅರ್ಧ ಭಾಗ ಇದೆ. ರೈಟ್? ಆದರೆ ಆಪ್ಷನ್ ಎಯಲ್ಲಿ ಕೇವಲ ತ್ರಿಭುಜ ಮಾತ್ರ ಇದೆ. ಉಳಿದೆಲ್ಲ ಚಿತ್ರಗಳಲ್ಲೂ ಏನಿದೆ? ಚತುರ್ಭುಜಗಳು, 4 ಬಾಹುಗಳನ್ನು ಹೊಂದಿಕೊಂಡಿರುವಂತಹ ಚಿತ್ರಗಳಿದ್ದಾವೆ. ಆದರೂ ಇನ್ನೊಬ್ಬರು ವಾದ ಏನಾಗ್ಬೋದು ಅಂದರೆ, ಸರ್ ಇಲ್ಲಿ ಮೇಲ್ಗಡೆ ಏನಿದೆಯೋ ಕೆಳಗಡೆ ಅದರ ಪ್ರತಿಬಿಂಬ ಬಂದಿದೆ. ಮೇಲ್ಭಾಗದಲ್ಲಿ ಏನಿದೆಯಲ್ವಾ ಅದರ ಪ್ರತಿಬಿಂಬನೇ ಕೆಳಗಡೆ ಬಂದಿದೆ. ಇದ್ರ ಮೇಲ್ಗಡೆ ಏನಿತ್ತು ಅದರ ಪ್ರತಿಬಿಂಬ ಕೆಳಗಡೆ ಬಂದಿದೆ. ಮೇಲ್ಗಡೆ ಏನಿತ್ತು ಅದರ ಪ್ರತಿಬಿಂಬ ಕೆಳಗೆ ಬಂದಿದೆ. ಆದರೆ ಇಲ್ಲಿ ಪ್ರತಿಬಿಂಬ ಬಂದಿಲ್ಲ ಸರ್, ಹಾಗಾಗಿ ಆಪ್ಷನ್ ಡಿ ಉತ್ತರ ಆಗಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಪ್ರತಿಬಿಂಬ ಇಷ್ಟು ಚಿಕ್ಕ ಚಿತ್ರದಲ್ಲಿ ಕೊಟ್ಟು ಕೇಳುವಂತಹ ಸಂದರ್ಭ ಇದುವರೆಗೂ ಬಂದಿಲ್ಲ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದ್ರೆ ಆ ಥರ ಬಂದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಎಲ್ಲ ಕಡೆ ಯಾವ ಕೋನಗಳಿದ್ದಾವೆ? ಇವು ಲಂಬ ಕೋನಗಳಿದ್ದಾವೆ. ಆದರೆ ಆಪ್ಷನ್ ಡಿ ಅಲ್ಲಿ ಮಾತ್ರ ಯಾವ ಕೋನ ಇದೆ? ವಿಶಾಲ ಕೋನ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಅದೇ ರೀತಿಯ ಚಿತ್ರ ಎಲ್ಲಿದೆ ಅಂತ ಹುಡುಕಿ ಹೇಳಬೇಕು. ಭಾಳ ಕಷ್ಟವಲ್ವಾ? ಇದಕ್ಕೇನಂತೀರಿ ಉತ್ತರ? ಆಪ್ಷನ್ ಸಿ. ಇದರಲ್ಲಿ ತಪ್ಪು ಮಾಡಿದ್ದೀರಾ? ಇದಕ್ಕೇನಂತೀರಿ ಮಕ್ಕಳೇ? ಆಪ್ಷನ್ ಬಿ ತಪ್ಪಾಗುತ್ತಪ್ಪ. ಬಿ ತಪ್ಪಾಗುತ್ತೆ. ಹಾಂ ಗೌತಮ್ ಪಾಟೀಲ್, ಬಿ ತಪ್ಪಾಗ್ಬಿಡುತ್ತೆ. ಓಕೆ, ಆಪ್ಷನ್ ಸಿ ಕರೆಕ್ಟ್. ಗುಡ್. ಇದಕ್ಕೇನಂತೀರಿ? ಆಪ್ಷನ್ ಬಿ. ಓಕೆ, ನಾನು ಇದನ್ನು ಹೆಚ್ಚು ನೋಡೋಕ್ಕೆ ಹೋಗ್ತಾ ಇಲ್ಲ, ನೀವು ಹೇಳಿದ್ರ ಮೇಲೆ ಹೋಗ್ತಾ ಇದ್ದೀನಿ. ಇದಕ್ಕೆ ನನ್ನ ಪ್ರಕಾರ ಆಪ್ಷನ್ ಬಿ. ಓಕೆ, ಯಾಕೆ ಸಿ ಆಗೋದಿಲ್ಲ ಮಕ್ಕಳೇ? ಮೇಲ್ಭಾಗ. ಯಾಕೆ ಆಪ್ಷನ್ ಡಿ ಆಗಲ್ಲ? ಇಲ್ಲೊಂದು ಲೈನ್ ಇಲ್ಲ. ರೈಟ್? ಆಪ್ಷನ್ ಎ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇಲ್ಲೊಂದು ಲೈನು ಇಲ್ಲವೇ ಇಲ್ಲ. ಓಕೆ, ಗುಡ್. ಓಕೆ, ಮುಂದಿನ ವಿಭಾಗ ಅಪೂರ್ಣ ಚಿತ್ರವನ್ನು ಪೂರ್ಣಗೊಳಿಸೋಣ ಮಕ್ಕಳೇ. ಯಾವ್ದು ಹೇಳ್ತೀರಿ? ಆಪ್ಷನ್ ಡಿ. ಫ್ಯಾಂಟಾಸ್ಟಿಕ್. ಆಪ್ಷನ್ ಡಿ. ಅಪೂರ್ಣ ಚಿತ್ರವನ್ನು ಪೂರ್ಣಗೊಳಿಸೋಣ ಮಕ್ಕಳೇ. ನೋಡಿರಿ, ಈ ಭಾಗದಲ್ಲಿ ಕಪ್ಪಾದ ಒಂದು ಭಾಗ ಬರಬೇಕಾ? ಎಲ್ಲಿದೆ? ಇಲ್ಲಿದೆ. ಆಪ್ಷನ್ ಸಿ ಅಲ್ಲಿಲ್ಲ. ಕರೆಕ್ಟ್. ಎಷ್ಟು ರೇಖೆಗಳು ಬರ್ಬೇಕು ನಂತರ? 1 2 3 ಬರ್ಬೇಕು ಮಕ್ಕಳೇ. 2 ಮಾತ್ರ ಇದೆ ಅಲ್ವಾ? ಬರೋಲ್ಲ. 1 2 3 ಇದೆ. ಅಲ್ಲಿ 3 ಇದೆಯಾ? 4 ಇದೆ. ಬರಬಾರ್ದು. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿ ಅಂತ ಹೇಳ್ಬೋದು. ರೈಟ್? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡಿ. ಇಲ್ಲೇನಾಗ್ತದೆ? ಒಂದು ತ್ರಿಭುಜ ಇಲ್ಲಿ 3 ಬರಬೇಕು. ಮತ್ತೊಂದು ಈ ಚೌಕಾಕೃತಿ ಪೂರ್ಣಗೊಳ್ಳಬೇಕು. ಇಲ್ಲೊಂದು ತ್ರಿಭುಜ ಈ ರೀತಿ 3 ಬರಬೇಕು. ಈ ರೀತಿ ಆಕೃತಿ ಎಲ್ಲಿದೆ? ಆಪ್ಷನ್ ಸಿ ಯಲ್ಲಿದೆ. ಬಹಳ ಸುಲಭವಾದಂಥ ಪ್ರಶ್ನೆಗಳಾಗಿದ್ವು ಇವು. ಇದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ.
ನಮ್ಮ ಕೀ ಉತ್ತರಗಳದ್ದು ಸಹ ಇದು ತಪ್ಪಾಗಿ ಮೂಡಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡಿ, ಕೀ ಉತ್ತರಗಳ ಬಗ್ಗೆ ಚಿಂತೆ ಬೇಡ. ನಾನು ಈ ವಿಡಿಯೋದಲ್ಲಿ ಕೊಡ್ತಿರುವ ಉತ್ತರಗಳೇ ಅಂತಿಮ, ನಮ್ಮ ಸಂಸ್ಥೆಯಿಂದ, ನಮ್ಮ ತರಬೇತಿ ಕೇಂದ್ರದಿಂದ ಬರುವ ಅಂತಿಮ ಉತ್ತರಗಳಂತ ನೀವು ಪರಿಗಣಿಸ್ಬೋದು. ಇದಕ್ಕೆ ಯಾವುದು ಸರಿ ಅಂತ ಹೇಳ್ತೀರಾ ಮಕ್ಕಳೇ? ಆಪ್ಷನ್ ಡಿ. ಸಿ ಅಂದರೆ ತಪ್ಪಾಗುತ್ತೆ, ಆಪ್ಷನ್ ಡಿ ಇದಕ್ಕೆ ಸರಿ. ಓಕೆ, ಇಲ್ಲಿ ಏನಾಗ್ತದೆ ಮಕ್ಕಳೇ? ಸರಣಿ ರೂಪದ ಪ್ರಶ್ನೆಗಳು. 1, 2, 3 ಆದಮೇಲೆ ಯಾರು ಬರ್ತಾರೆ? ಎಲ್ಲಿದೆ? ಆಪ್ಷನ್ ಸಿ. ಕರೆಕ್ಟ್, ಫ್ಯಾಂಟಾಸ್ಟಿಕ್. ಸರಣಿ ರೂಪದ ಪ್ರಶ್ನೆಗಳು ಏನಾಗ್ತಾಯಿದೆ ನೋಡಿ. ಏನಾಗ್ತಾಯಿದೆ? ಇದು ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇದ್ದಾವೆ, ರೈಟ್? ಒಂದನ್ನೊಂದು ಹಿಂಬಾಲಿಸ್ತಾ ಹೋಗ್ತಾ ಇದೆ, ಹೌದಲ್ವಾ? ಸೊ ಇಲ್ಲಿಂದ ಇಲ್ಲಿ ಬಂತು, ನಂತರ ಕೆಳಗೋಯ್ತು, ನಂತರ ಯಾವ ಕಡೆ ಹೋಗ್ಬೇಕು? ಅದು ಮೇಲ್ಭಾಗದಲ್ಲಿ ಹೋಗ್ತಾ ಇರಬೇಕು. ಈ ಥರ ಬಾಣ ಎಲ್ಲಿಲ್ಲ? ಆಪ್ಷನ್ ಬಿ ಯಲ್ಲಿಲ್ಲ. ಮತ್ತು ಇನ್ನೊಂದು ಇದು ಮೇಲೆ ಹೋಗ್ತಿದೆ, ಎಡಕ್ಕೆ, ಕೆಳಗೆ, ನಂತರ ಎಲ್ಲಿ ಹೋಗ್ಬೇಕಿದು? ಬಲಕ್ಕೆ ಈ ಥರ ಹೋಗ್ಬೇಕು ಮಕ್ಕಳೇ. ಕರೆಕ್ಟ್, ಎಲ್ಲಿದೆ ಅದು? ಆಪ್ಷನ್ ಎ ಯಲ್ಲಿಲ್ಲ, ಆಪ್ಷನ್ ಸಿ ಯಲ್ಲಿಲ್ಲ, ಇದಿರೋದು ಆಪ್ಷನ್ ಡಿ ಯಲ್ಲಿ ಮಾತ್ರ. ಉಳಿದಂಥ 2 ಖಾಲಿ ರೇಖೆಗಳಂತೂ ಬಂದೇ ಬರ್ತಾವೆ ಅವು. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಡಿ ಇದಕ್ಕೆ ಸರಿ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್. ಇಲ್ಲೇನು ಮಾಡ್ತೀರಿ? ಒಂದು ಮೆಟ್ಟಿಲು, ಒಂದು ರೇಖೆ, ಅಡ್ಡ ರೇಖೆ. ನೋಡಿರಿ, ಕಂಬ ರೇಖೆ ಬಂದರೆ ತೊಂದರೆ ಇಲ್ಲ. ಅಡ್ಡ ರೇಖೆ ಬಂದ ತಕ್ಷಣ ಒಂದು ತ್ರಿಭುಜ ಬರುತ್ತೆ. ನಂತರ ಏನಾಗುತ್ತೆ? ಒಂದು ಈ ಥರ ಕಂಬ ರೇಖೆ ಬರಬೇಕು. ಎಲ್ಲಿದೆ? ಆಪ್ಷನ್ ಬಿ. ವೆರಿ ಗುಡ್, ಆಪ್ಷನ್ ಬಿ. ಈ ಎಲ್ಲವೂ ಸರಣಿ ರೂಪದ ಪ್ರಶ್ನೆಗಳು ಆಗಿದ್ದಾವೆ ಮಕ್ಕಳೇ. ಓಕೆ, ಇಲ್ಲಿಂದ ಇಲ್ಲಿಗೆ ಹೋದಾಗ ಒಂದು ಚುಕ್ಕಿನ ಹೆಚ್ಚು ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಬಂದಾಗ ಒಂದು ಬಾಕ್ಸ್ನ ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿ ಬಂದಾಗ ಏನಾಗಬೇಕು? ಒಂದು ಚುಕ್ಕಿನ ಹೆಚ್ಚಿಗೆ ಮಾಡಬೇಕು, ಹೌದಲ್ವಾ? ಮತ್ತು ಕನ್ನಡಿ ಅಂತೀನಿ, ಕ್ಷಮಿಸಿ, ಕನ್ನಡಿ ಅಲ್ಲ, ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಅವು ಚಲಿಸ್ತಾ ಇದ್ದಾವೆ. ಹಾಗಾಗಿ ಈ ಕೋನದಲ್ಲಿ, ಈ ಭಾಗದಲ್ಲಿ ಮೂಡಿ ಬರಬೇಕು ಚಿತ್ರಗಳು, ಈ ಭಾಗದಲ್ಲಿ ಇಲ್ಲ. ಹಾಗಾಗಿ ಇದು ಕ್ಯಾನ್ಸಲ್, ಇದು ಸಹ ಕ್ಯಾನ್ಸಲ್, ಇದು ಮತ್ತು ಇದು ಮಾತ್ರ ಉಳಿತದೆ. 2ಕ್ಕಿಂತ ಹೆಚ್ಚಾಗಬೇಕಲ್ವ ಚುಕ್ಕಿಗಳು? 2 ಆಗಿ ಉಳಿತವ? ಇದು ತಪ್ಪಾಗುತ್ತೆ. ಆಪ್ಷನ್ ಡಿ ಇದಕ್ಕೂ ಸಹ ಸರಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಲ್ ರೈಟ್, ಇಲ್ಲೇನಂತ ಹೇಳೋಣ ಮಕ್ಕಳೇ? ಹೊರ ಆಕೃತಿ ಒಳಗಡೆ ಮೂಡಿ ಬಂದಿದೆ, ಒಳ ಆಕೃತಿ ಹೊರಗಡೆ ಮೂಡಿ ಬಂದಿದೆ. ಕರೆಕ್ಟ್. ಸೊ ಒಳಗಡೆ ಇರೋದು ಚೌಕ ಹೊರಗಡೆ ಮೂಡಿ ಬರಬೇಕು, ಹೊರಗಡೆ ಇರುವುದು ಒಳಗಡೆ ಬರಬೇಕು. ಆಪ್ಷನ್ ಎ. ಫ್ಯಾಂಟಾಸ್ಟಿಕ್. ಮಾಡಿದ್ದೀರಾ ಸ್ನೇಹ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಥ್ಯಾಂಕ್ ಯು. ಆಲ್ ರೈಟ್, ಏನು ಮಾಡ್ತೀರಾ ಮಕ್ಕಳಲ್ಲಿ? ಏನು ಬದಲಾವಣೆಗಳಾಗಿದ್ದಾವೆ? ಅನುರೂಪದ ಪ್ರಶ್ನೆಗಳಿವೋ, ಇಲ್ಲಿ ಏನು ಬದಲಾವಣೆ ಆಗಿರುತ್ತೋ ಇಲ್ಲೂ ಸಹ ಅದೇ ಬದಲಾವಣೆಗಳನ್ನು ನಾವು ತರಬೇಕು. ಏನಾಗಿದೆ? ಎಂತ ಇಲ್ಲ, ಎಲ್ಲ ಇಡೀ ಸಂಪೂರ್ಣ ಚಿತ್ರ 90 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಈ ಥರ ತಿರುಗಿದೆ, ಹೌದಲ್ವಾ? ಸೊ ಇಲ್ಲೂ ಸಹ ನಮಗಿರುವ ಚಿತ್ರವನ್ನು ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಈ ಥರ ತಿರುಗಿಸಿದ್ರೆ ಈ ಬಾಣ ಕೆಳಮುಖ ಬರಬೇಕು. ಅಲ್ಲಿ ಕೆಳಮುಖದಲ್ಲಿ ಬಾಣ ಇದೆಯಾ ಮಕ್ಕಳೇ? ಬಾಣವೇ ಇಲ್ಲ ಅಲ್ಲಿ. ಇದಂತೂ ಹೋಗ್ತದೆ, ಬರೋದಿಲ್ಲ, ಎಲಿಮಿನೇಟ್ ಮಾಡಿದ್ದೀವಿ. ಓಕೆ, ಬಾಣ ಇಲ್ಲಾದಮೇಲೆ ನಂತರ ಇಲ್ಲೇನಾಗ್ತದೆ ಮಕ್ಕಳೇ? ಈ ರೀತಿ ಮೂಡ್ ಬರ್ತದೆ. ಕರೆಕ್ಟ್. ಆಪ್ಷನ್ ಬಿ ಯಲ್ಲಿಲ್ಲ, ಆಪ್ಷನ್ ಸಿ ಯಲ್ಲಿಲ್ಲ. ಹಾಗಾಗಿ ಆಪ್ಷನ್ ಏನೇ ಕರೆಕ್ಟ್. ಈಸಿ ಇತ್ತಲ್ವ? ಅನುರೂಪದ ಪ್ರಶ್ನೆಗಳಾಗಿದ್ವಿವು, ಬಹಳ ಸುಲಭವಾದಂತಹ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ. ಓಹೋ, ಏನೇನಾಗ್ತಾ ಇದೆಯಪ್ಪ? ಇದರ ಕನ್ನಡಿ ಪ್ರತಿಬಿಂಬ. ಎಸ್ ಆರ್ ನೋ? ಇದರ ಕನ್ನಡಿ ಪ್ರತಿಬಿಂಬ. ಹಾಗಾದರೆ ಇದರ ಕನ್ನಡಿ ಪ್ರತಿಬಿಂಬ ಏನಾಗ್ತದೆ ಮಕ್ಕಳೇ? ಈ ರೀತಿ ಬರಬೇಕಲ್ವಾ? ಕನಿಷ್ಠ ಇಷ್ಟಾದರೂ ಬರಬೇಕು, ಎಲ್ಲ ಕಡೆ ಇದೆ. ಓಕೆ, ತ್ರಿಭುಜ ಎಲ್ಲಾಗ್ತದೆ? ಕೆಳಗಡೆನೇ ಬರಬೇಕು. ಎಸ್ ಆರ್ ನೋ? ತ್ರಿಭುಜ ಕೆಳಗೆ ಬರಬೇಕಾಗತ್ತೆ. ತಪ್ಪು ಮಾಡಿದ್ದೀವ? ನೋ. ತಪ್ಪು ಹೇಗೆ ಮಾಡಿದ್ದೀವಿ? ಉಲ್ಟಾ ಅಲ್ಲಪ್ಪ, ಕನ್ನಡಿ ಪ್ರತಿಬಿಂಬವಾಗಿದೆ ಅಲ್ವಾ? ನಾನು ಇಲ್ಲೊಂದು ಕನ್ನಡಿ ತಂದಿಟ್ಬಿಡ್ತೇನೆ. ಏನಾಗ್ತದೆ? ಪ್ರತಿಬಿಂಬ ಬಂತಲ್ವಾ? ಎಸ್ ಆರ್ ನೋ? ಸೊ ನಾನು ಅಲ್ಲೂ ಸಹ ಕನ್ನಡಿ ಇಡಬೇಕಲ್ವಾ? ಆವಾಗ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಸಿ. ಯು ಸಿ, ದ ಆನ್ಸರ್ ಈಸ್ ಆಪ್ಷನ್ ಸಿ. ಥ್ಯಾಂಕ್ ಯು. ಓಕೆ, ಚರ್ಚೆ ಮಾಡಬೇಕಾ? ಏನು ಚರ್ಚೆ ಮಾಡ್ಬೇಕು ಹೇಳ್ರಿ, ನಿಮ್ದೇನಿದೆ? ಡಿ ಅಂತ ಹೇಳ್ತೀರಿ. ಸೊ ಇದು ಎಡಕ್ಕಿದೆ ಸರ್, ಇದು ಬಲಕ್ಕಿದೆ ಸರ್, ರೈಟ್ ಸರ್? ಓಕೆ, ಆ ಥರ ಹೇಳ್ತಾ ಇದ್ದೀರಿ. ಆದರೆ
ಅಡ್ಡ ಇರೋದು ಅಡ್ಡನೇ ಇದೆ, ರೈಟ್? ಹೌದಲ್ರಿ? ಮತ್ತದು ಹೇಗೆ ಮಾಡೋದು? ನನ್ನ ಪ್ರಕಾರ ನೀವು ಇಲ್ಲೊಂದು ಕನ್ನಡಿ ಇಡ್ತೀರಲ್ವಾ, ಕನ್ನಡಿ ಇಡ್ತೀರಿ, ಕನ್ನಡಿ ಇಟ್ಟರಂದರೆ ಇದಕ್ಕೆ ಪ್ರತಿಬಿಂಬ ಇದು ಬಂತು, ಎಸ್ ಆರ್ ನೋ? ಸೊ ಇಲ್ಲಿ ಕನ್ನಡಿ ಇಟ್ಟಿದ್ದೀರಂದರೆ ಇಲ್ಲೂ ಸಹ ಕನ್ನಡಿ ಇಡಬೇಕು, ಎಸ್ ಆರ್ ನೋ? ಪ್ರತಿರೂಪ ಬೇಕು ತಾನೇ, ಹೌದಾ ಇಲ್ವಪ್ಪ? ಸೊ ಏನಾಗ್ತದೆ, ಆಪ್ಷನ್ ಸಿನೇ ಬರ್ತದೆ, ಅನುರೂಪ. ನಾವು ಇಲ್ಲಿ ಯಾವ ಬದಲಾವಣೆ ಮಾಡ್ತೇವೆ, ನಾವು ಇಲ್ಲಿ ಯಾವ ಬದಲಾವಣೆಗಳನ್ನು ಮಾಡ್ತೇವೆ ಅದೇ ಬದಲಾವಣೆಗಳನ್ನು ಇಲ್ಲಿ ತರಬೇಕಾಗತ್ತೆ ನಾವು. ಒಂದು ಉದಾಹರಣೆ ಕೊಡಲಾ ಮಕ್ಕಳೇ? ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಓಕೆ, 2 ಇದ್ದಿದ್ದು 1 ಅಂತ ಬರಿತೀವಿ. ಹಾಗಾದರೆ 1 ಇದ್ದಿದ್ದು ಡ್ಯಾಶ್. ಭಾಳ ಜನ ಏನು ಬರಿತೀರಿ? 2 ಬರಿತೀರಿ. 2ಕ್ಕೆ 1 ಆದರೆ 1ಕ್ಕೆ 2 ಸರ್. ಇಲ್ಲ, 2ಕ್ಕೆ ಎಷ್ಟು ಕಡಿಮೆ ಮಾಡಿದ್ರಿ ಇಲ್ಲಿ? 1. ಅದೇ ಥರ 1ಕ್ಕೆ ಎಷ್ಟು ಕಡಿಮೆ ಮಾಡ್ಬೇಕು ನಾವು? 1 ಕಡಿಮೆ ಮಾಡಿದ್ರೆ ಏನು ಬರ್ತದೆ? 0 ಅಂತ ಉತ್ತರ ಬರ್ತದೆ, ಹೌದಾ ಇಲ್ವಾ? ಸೊ ಅನುರೂಪದ ಪ್ರಶ್ನೆಗಳು ಈ ರೀತಿ ಇರ್ತವೆ ಮಕ್ಕಳೇ. ಒಂದಿನ ಪ್ರಶ್ನೆ ನೋಡಿ, ಇಲ್ಲೂ ಅದೇ ರೀತಿ ಪ್ರಶ್ನೆ ಇದೆ. ಒಂದು ಬಲಕ್ಕೆ ಹೋಗ್ತಾ ಇದೆ, ಇನ್ನೊಂದು ಎಡಕ್ಕೆ ಹೋಗ್ತಾ ಇದೆ. ಮೇಲೆ ಹೋಗ್ತಾ ಇದೆ ಏನೋ ಬೇಕು, ಕೆಳಗಿರಬೇಕು. ಇದು ಕೆಳಗಿಲ್ವೇ ಇಲ್ಲ, ಇದು ಕೆಳಗಿಲ್ಲ. ಕೆಳಗಿದೆ ಸರಿ, ಆದರೆ 3 ಇದ್ದು ಎಷ್ಟಾಗಬೇಕು ಮಕ್ಕಳೇ? 2 ಆಗಬೇಕು. ಆಪ್ಷನ್ ಸಿ ಅಲ್ಲಿ ಮಾತ್ರ ಇದೆ, ಎಸ್ ಆರ್ ನೋ? ಆಪ್ಷನ್ ಸಿ ಅಲ್ಲಿ ಮಾತ್ರ ಇದೆ. 3 ಇದ್ದು 2 ಆಗಬೇಕಿತ್ತದು. ಗುಡ್, ವಾವ್, ಇದು ನನ್ನ ಫೇವ್ರೆಟ್ ಕ್ವೆಶನ್ಸು. ಇದಕ್ಕೆ ಯಾವ್ದು ಸರಿ ಅಂತೀರಾ? ಆಪ್ಷನ್ ಒಂದು ಭಾಗ ಕಟ್ಟಾಗ್ಬಿಟ್ಟಿದೆಯಲ್ಲ, ಆಪ್ಷನ್ ಬಿ ಸರಿ ಅಂತೀರಾ ಇದಕ್ಕೆ? ರಿಯಲಿ? ಓಕೆ, ಥ್ಯಾಂಕ್ ಯು. ಸೊ ಎ ಬಿ ಸಿ ಡಿ ಆಟಾಡಕ್ಕೆ ಹೋಗಿದೆ. ಓಕೆ, ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ, ಸರಿನಾ? ಹೇಳ್ಬೋದಾ? ಯಾರಿಗಾದ್ರೂ ಡೌಟ್ ಇದೆಯಾ ಮಕ್ಕಳೇ? ಎನಿ ಡೌಟ್? ಓಕೆ, ಥ್ಯಾಂಕ್ ಯು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಗುಡ್. ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತೀರಿ? ರಿಯಲಿ? ಇಲ್ಲ ಕಣ್ರಿ. ಹೌದು, ಇದನ್ನು ಹೊರತುಪಡಿಸಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಥ್ಯಾಂಕ್ ಯು. ಇದಕ್ಕೆ ಯಾವ್ದು ಅಂತೀರ ಮಕ್ಕಳೇ? ಭಾಳ ಸುಲಭ ಮಕ್ಕಳೇ, ಭಾಳ ಸುಲಭವಾದಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಸಾರಿ. ಎಸ್, ಅದರಲ್ಲೂ ಗಣಿತದಲ್ಲಂತೂ ಇನ್ನೂ ಬಹಳ ಸುಲಭವಾದಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕನ್ನಡನೂ ಸಹ ಅಷ್ಟೇ ಸುಲಭ ಇತ್ತು ಈ ವರ್ಷ, ಹೌದಲ್ವಾ? ಓಕೆ, ಕನ್ನಡಿ ಚಿತ್ರ ಗೊತ್ತಿದೆ ನಿಮಗೆ? ಹತ್ರ, ದೂರ, ಮೇಲೆ, ಕೆಳಗೆ. ಆಪ್ಷನ್ ವಾವ್, ಮೊದಲನೇ ಪ್ರಶ್ನೆಗೆ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಇದಕ್ಕೇನಂತೀರಿ ಮಕ್ಕಳೇ? ಓಕೆ, ಈ ಥರನಾ? ಆಪ್ಷನ್ ಬಿ ಬಿಡಿಸಿ ನೋಡ್ಬಿಡ್ಬೋದು. ಪ್ರಾಕ್ಟೀಸ್ ಇತ್ತಪ್ಪ ಅಂದರೆ ಭಾಳ ವೇಗವಾಗಿ ಮಾಡ್ತೀರಿ ಎಲ್ಲರೂ. ವೆರಿ ನೈಸ್. ಆಪ್ಷನ್ ಬಿ. ಯಾ, ಥ್ಯಾಂಕ್ ಯು. ಓಕೆ, ನೀವು ಹೇಳಬೇಕು, ಆಮೇಲೆ ನಾನು ಬರೆಯೋದು. ಆಪ್ಷನ್ ಬಿ ಮಧ್ಯದಲ್ಲಿ ಇದೊಂದೇ ತಾನೇ ಬಂದಿರೋದು ಈ ಥರ, ರೈಟ್? ಕನ್ನಡಿ ಚಿತ್ರಗಳು ಸಹ ಭಾಳ ಸುಲಭ ಕೊಟ್ಟಿದ್ದಾರೆ ಮಕ್ಕಳೇ. ಓಹೋ, ಕಾಗದ ಮಡಚುವಿಕೆ, ವೆರಿ ನೈಸ್. ಓಕೆ ಮಕ್ಕಳೇ, ಇಲ್ಲಿಷ್ಟು ಕಟ್ ಮಾಡಿದ್ದಾರೆ ಅಂದಮೇಲೆ ಇದನ್ನು ಇಷ್ಟು ಮಡಚಿರುತ್ತೆ, ಇದನ್ನು ಓಪನ್ ಮಾಡಿದ್ಮೇಲೆ ಇಷ್ಟು ಭಾಗ ಅಂತೂ ಈ ಥರ ಬರುತ್ತೆ, ರೈಟ್? ನಂತರ ಅರ್ಧ ಭಾಗವನ್ನು ಈ ಕಡೆ ತೆಗಿತೀರಂದರೆ ಇಲ್ಲಿರುವ ಈ ಇಂಟು ಮಾರ್ಕ್ ಇಲ್ಲೂ ಬರುತ್ತೆ, ಇಲ್ಲೊಂದು ಈ ಥರ ಬರ್ತದೆ, ರೈಟ್? ಆಪ್ಷನ್ ಬಿ ಇದಕ್ಕೆ ಸರಿ ಅಂತ ಹೇಳ್ಬೋದು ನಾವು. ಎಸ್ ಆರ್ ನೋ? ಗುಡ್. ಆಲ್ ರೈಟ್. ಇದಕ್ಕೇನಂತೀರಪ್ಪ? ಮೊದಲು ಈ ಕಡೆ ಓಪನ್ ಮಾಡಿದ್ರೆ, ಓಕೆ, ಎಲ್ಲಿ ಕಾಗದವನ್ನು ಮಡಚಿರ್ತೀವಲ್ಲ ಅದು ಕನ್ನಡಿಗಳಾಗ್ತವೆ, ರೈಟ್? ನಂತರ ಇದನ್ನು ಕೆಳಗೆ ಮಡಚುವುದಾದರೆ ಇದೊಂದಂತೂ ಈ ರೀತಿ ಬರ್ತದೆ. ಓಕೆ, ಎಲ್ಲಿದೆ? ಆಪ್ಷನ್ ಡಿ ಕರೆಕ್ಟ್ ಇದೆ ಮಕ್ಕಳೇ. ಆಪ್ಷನ್ ಡಿ ಸರಿ ಆಗ್ತದೆ. ಓಕೆ, ಇದನ್ನು ಹೇಗೆ ಮಾಡೋಣ ಹೇಗೆ ಮಾಡೋಣರಪ್ಪ? ಮೊದಲು ಕೆಳಗೆ ತೆಗಿಯೋಣ ಪೇಪರ್ನ. ಕೆಳಗೆ ತೆಗೆದಾಗ ಅದು ಈ ರೀತಿ ಮೂಡಿ ಬರುತ್ತೆ, ಕರೆಕ್ಟ್ ಬರ್ತಿದ್ದೀನಾ? ಓಕೆ, ನಂತರ ಇದನ್ನು ಈ ಕಡೆ ಓಪನ್ ಮಾಡಿದಾಗ ಈ ತ್ರಿಭುಜಕ್ಕೆ ಈ ಥರ, ಈ ತ್ರಿಭುಜಕ್ಕೆ ಈ ಥರ,
2 ಚುಕ್ಕಿಗಳು ಇಲ್ಲಿ ಈ ಥರ ಮೂಡಿ ಬರ್ತಾವೆ. ಕರೆಕ್ಟ್ ಇದೆಯಪ್ಪ, ನಾವು ಮಾಡಿರೋದು ಕರೆಕ್ಟ್ ಇದೆಯಲ್ವಾ? ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ಇದಕ್ಕೆ ಸರಿ ಅಂತ ಹೇಳ್ಬೋದು. ಗುಡ್, ಫ್ಯಾಂಟಾಸ್ಟಿಕ್. ಇದಕ್ಕೇನಂತೀರಿ? ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದೀರಿ. ಪಕ್ಕಾ? ಕಾನ್ಫಿಡೆಂಟ್? ಓಕೆ. ರೈಟ್. ಇದು ಪೂರ್ತಿ ಓಪನ್ ಮಾಡಿದ್ರೆ ಆಪ್ಷನ್ ಬಿ. ವೆರಿ ಗುಡ್, ಥ್ಯಾಂಕ್ ಯು. ಓ, ಇದು ಈಸಿ ಇದೆ ಕಣ್ರಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಗುಡ್ ಗುಡ್ ಗುಡ್. ಸ್ಥಳದೃಶ್ಯೀಕರಣ ಪಾಠದಿಂದ ಅಯ್ಯಯ್ಯೋ ಎಷ್ಟು ಕಷ್ಟವಾದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಈ ವರ್ಷ. ವೆರಿ ಗುಡ್. ಆಪ್ಷನ್ ಓಕೆ, ಆಪ್ಷನ್ ಸಿ ಎಲ್ಲ ಭಾಗಗಳಿದ್ದಾವೆ. ಗುಡ್ ಗುಡ್. ನೋಡಿ ನೋಡಿ ನೋಡಿ. ಓಕೆ, 3 ಭಾಗ ಇದೆ, ಕರೆಕ್ಟ್ ಇದೆ. ಗುಡ್, ಚೆನ್ನಾಗಿ ಆಲೋಚನೆ ಮಾಡಿದ್ದೀರಿ. ಓಹೋ, ಇದು ಸುಲಭ ಇದೆ ಕಣ್ರಿ. ಫ್ಯಾಂಟಾಸ್ಟಿಕ್. ಕೊನೆ ಪಾಠ ಯಾವುದಪ್ಪ ಇದು? ಓ, ಅಡಗಿ ಕುಳಿತಿರೋದು, ಹುದುಗಿರುವ ಚಿತ್ರ ಗುರುತಿಸುವುದು. ಎಲ್ಲಿದೆ ಮಕ್ಕಳೇ ಇದು? ಆಪ್ಷನ್ ಬಿ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಎಸ್ ಆರ್ ನೋ? ಅದು ಎಸ್ ಇದೆ ನೋಡಿ. ಹಾಂ, ಇದೇನಿದೆ? ಹಾಂ, ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಓಕೆ ಓಕೆ ಓಕೆ, ಪಕ್ಕ ಅಲ್ಲ? ಓಕೆ, ಸರಿ. ಅಲ್ಲ, ಡೌಟ್ ಆಗ್ತದೆ ಹಾಗಾಗಿ. ಓಕೆ, ಗುಡ್. ಇದಕ್ಕೇನು ಹೇಳ್ತೀರಾ ಮಕ್ಕಳೇ? ನಿಜವಾಗ್ಲೂ? ಓಕೆ, ಇಲ್ಲಿದೆಯಲ್ಲ, ಡನ್. ಪರವಾಗಿಲ್ಲ, ಇದು ಸ್ವಲ್ಪ ತಲೆ ಓಡಿಸ್ಬೇಕು ಮಾರ್ಯಾರೆ. ರೈಟ್. ಓಕೆ, ಮುಂದಿನ ಪ್ರಶ್ನೆ. ಹೇಗೆ? ಇಲ್ಲಿದೆ ಅಲ್ವಾ? ಥ್ಯಾಂಕ್ ಯು. ಓಕೆ, ಗುಡ್. ಫ್ಯಾಂಟಾಸ್ಟಿಕ್. ಸೊ ನನ್ನ ಪ್ರಕಾರ 40 ತೊಗೊಬೋದಿತ್ತು, ಹೌದಾ? ಮೆಂಟಲ್ ಎಬಿಲಿಟಿ ವಾಸ್ ಸೂಪರ್ ಈಸಿ. ಅಲ್ಲಿ ಇಲ್ಲಿ ಬೈ ಚಾನ್ಸ್ ಗೊತ್ತಿದ್ದು ತಪ್ಪಾಗ್ಬಿಡ್ತು ಅಂದರೂ 38 ಇಲ್ಲ 38ಗಿಂತ ಜಾಸ್ತಿ ತೆಗಿಬೋದು. ಒಪ್ತೀರಾ ಇಲ್ವಾ? ಎಸ್ ಆರ್ ನೋ? ವೆರಿ ಗುಡ್. ಬನ್ನಿ ಗಣಿತ ವಿಭಾಗದಲ್ಲಿ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದ್ದಾವಂತ. ಓಹೋ, ಮೊದಲ ಪ್ರಶ್ನೆ ನೋಡ್ರಿ ಯಾವ ಥರ ಇದೆ. 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? ಎಷ್ಟಿದ್ದಾವೆ? ನಾನು ಮಕ್ಕಳೇ ನಿಮಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿ ಅಂತ ಹೇಳಿದ್ದೆ. ಅದರಲ್ಲೂ 200ರವರೆಗೆ ನೋಡ್ಕೊಳ್ಳಿ. 100ರವರೆಗಂತೂ ಬೆರಳು ತುದಿಯಲ್ಲೇ ಇರಬೇಕು ಅಂತ ಹೇಳಿದ್ದೆ ನಿಮಗೆ, ಹೇಳಿದ್ದೆ ಇಲ್ವಾ? ಇವತ್ತು ನೋಡಿ ಎಷ್ಟು ಉಪಯೋಗಕ್ಕೆ ಬರ್ತದೆ ಅದು. 2, 3, 5, 7 ಇವೇ 4 ಅಲ್ವಾ ಅವಿಭಾಜ್ಯ ಸಂಖ್ಯೆಗಳು. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 11? ದೇರ್ ಆರ್ ಇನ್ ಟೋಟಲ್ 4 ಪ್ರೈಮ್ ನಂಬರ್ಸ್ ವಿಚ್ ಆರ್ ಇನ್ ಬಿಟ್ವೀನ್ 1 and 11. ಹೌದಲ್ವಾ? 100ರವರೆಗೂ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? 25. 101ರಿಂದ 200ರವರೆಗೆ? ಥ್ಯಾಂಕ್ ಯು. ಗುಡ್. 999 ಇಂಟು 9999. ಇದರ ಗುಣಲಬ್ಧ ಎಷ್ಟು? ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ 999 ಆ್ಯಂಡ್ 9999? ಇದನ್ನು ಗುಣಾಕಾರನ ಮಾಡಬೇಕಾದ್ರೂ ಕಡಿಮೆ ಅಂಕೆಗಳನ್ನು ಯಾವ ಕಡೆ ಬರೀಬೇಕಂತ ಹೇಳಿದ್ದೆ ನಾನು? ಬಲಬದಿಯಲ್ಲಿ ಬರ್ಕೊಳ್ರಿ ಅಂತ ಹೇಳಿದ್ದೆ. ಎಸ್ ಆರ್ ನೋ? ಮಕ್ಕಳೇ, ಏನಾದರೂ ಪರವಾಗಿಲ್ಲ, ಆಪ್ಷನ್ ಎ ಮಾತ್ರ ಹಾಕಬಾರ್ದು. ಯಾಕೆ? ಬಿಡಿ ಸ್ಥಾನದಲ್ಲಿ 9 ಬರೋಕ್ಕೆ ಸಾಧ್ಯವೇ? ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ? 1 ಬರ್ತದೆ. ಯೂನಿಟ್ಸ್ ಪ್ಲೇಸಲ್ಲಿ 1 ಬರ್ತದೆ. ಸೊ ಆಪ್ಷನ್ ಎ ಹಾಕಲೇಬಾರ್ದು ಯಾವ ಕಾರಣಕ್ಕೂ ಮಕ್ಕಳೇ. ಅಕಸ್ಮಾತ್ ನಾವು ಗುಣಾಕಾರ ಮಾಡೋದಾದರೂ 9 9s 81, 8 ಕ್ಯಾರಿ ಓವರ್. 9 9s 81, 8, 89, 8 ಕ್ಯಾರಿ ಓವರ್. 9 9s 89 ಪ್ಲಸ್ 8, 81 ಪ್ಲಸ್ 8, 89 ಮತ್ತು 89. ಕರೆಕ್ಟಾ? ಕರೆಕ್ಟ್ ಬರ್ತಿದ್ದೀವ? ತಪ್ಪು ಬರ್ತಿದ್ದೀವಿ ರೀ? ಹಲೋ, 9 9s 81, 80. ಓಕೆ, ಕರೆಕ್ಟ್ ಇದೆ. ಮತ್ತು ಇದೇ ರಿಪೀಟ್ ಆಗ್ತದ? ಹಲೋ, ಹೌದಲ್ರಿ? ಮತ್ತೆ ಅದೇ 9ರಿಂದನೇ ಗುಣಿಸೋದಿತ್ತು. ಪದೇ 3 ಸರಿ ರಿಪೀಟ್ ಮಾಡಿಬಿಟ್ಟು ಅವುಗಳನ್ನು ಕೂಡಿಸ್ಬಿಟ್ಟಿದ್ರೆ ಸಾಕಿತ್ತು. 1 10ಕ್ಕೆ 0 ದಶಕ 1, 10 10 20ಕ್ಕೆ 0 ದಶಕ 2, 9 2 18 20 9 29ಕ್ಕೆ 9 ದಶಕ 2, 8 2 10 18 28ಕ್ಕೆ 8 ದಶಕ 2, 10 + 9 19 9. ಅಯ್ಯೋ, ಎಂಥ ಸುಲಭ ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ, ಗಣಿತದ ಮೂಲ ಕ್ರಿಯೆಗಳು, ಗುಣಾಕಾರ ಭಾಗಾಕಾರ, ಅದನ್ನು ತಪ್ಪು ಮಾಡಿದ್ದೀರ ಯಾರಾದರೂ?
ಮಿಸ್ಟರ್ ಚಂದನ್, ಎಲ್ಲ ಕಷ್ಟ ಇದ್ದದನ್ನೆಲ್ಲ ಸುಲಭ ಇರೋದನ್ನೆಲ್ಲ ಕಷ್ಟ ಇರೋದನ್ನೆಲ್ಲ ಮಾಡಿಬಿಟ್ಟು ಸುಲಭ ಇರೋದನ್ನ ತಪ್ಪು ಮಾಡಿಬಿಡೋದು. ವೆರಿ ಗುಡ್ ಮಕ್ಕಳೇ. ಇದರ ಗುಣಲಬ್ಧ ಕೇಳಿರ್ತಾರೆ. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದಿ ಪ್ರಾಡಕ್ಟ್ ಆಫ್ ದೀಸ್ 2 ನಂಬರ್ಸ್. ನೀವು ಇದರಲ್ಲಿ ಏನಾದರೂ ಮಾಡೋದು ಬಾಕಿ ಇದೆಯಾ? ಏನಾದರೂ ಇತ್ತ ಕೆಲಸ ಮಾಡೋದು? 2 3 6. ನೀವು ದಶಮಾಂಶ ಸಂಖ್ಯೆಗಳ ಗುಣಾಕಾರ ಮಾಡ್ಬೇಕಾದ್ರೆ ನಾನು ಏನಂತ ಹೇಳಿದ್ದೆ? ಪಾಯಿಂಟ್ ಬಗ್ಗೆ ಚಿಂತೆ ಬೇಡ. 2 3 6. ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ. 1 + 2 ಏನಾಗುತ್ತೆ ಮಕ್ಕಳೇ? 1 2 3 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 0.06 ಇದಕ್ಕೆ ಸರಿಯಾದ ಉತ್ತರ. ಎಸ್ ಆರ್ ನೋ? ಆಪ್ಷನ್ ಎ. ಹೌದಲ್ರಿ? ನೀವು ಲೆಕ್ಕ ಮಾಡೋದೇ ಅವಶ್ಯಕತೆ ಇದ್ದಿಲ್ಲ. ಪಾಯಿಂಟನ್ನು ಎಣಿಸ್ಬಿಟ್ಟು ಕೂಡಿಸ್ಬಿಟ್ಟು ಬರೆದುಬಿಟ್ರು ಸಾಕಷ್ಟೇ. ಭಾಳ ನೇರ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಅದ್ಭುತ ಪ್ರಶ್ನೆ ನೋಡಿರಿ. ಅಪವರ್ತನ ಅಪವರ್ತ್ಯ ಹೇಳ್ಕೊಟ್ಟಿದ್ವಿ. ಅಪವರ್ತನ ಅಂದರೆ ಯಾವುದರ ಮಗ್ಗಿ? 64ರ ಎಲ್ಲ ಅಪವರ್ತನಗಳ ಮೊತ್ತ. ದ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 64. 64ರ ಅಪವರ್ತನಗಳನ್ನು ಪಟ್ಟಿ ಮಾಡೋದಾದರೆ 1 64, 2 32, 3 ಬರಲ್ಲ, 4 16, ರೈಟ್? ನಂತರ ಬರೋದು ಯಾರು? 8 8. ಆದರೆ 8ನ 2 ಸರಿ ಬರೆದ್ರು ನಾವು ಎಷ್ಟು ಸರಿ ಎಣಿಸ್ತೀವಿ? ಅದನ್ನು ಒಂದೇ ಸರಿ ಎಣಿಸ್ಕೊಂತೀವಿ. ಹೌದಾ ಇಲ್ವಾ ಮಕ್ಕಳೇ? ಸೊ ಹಾಗಾಗಿ 64ರ ಅಪವರ್ತನಗಳ ಮೊತ್ತ ಅಂತ ಕೇಳಿದರೆ ಮೊತ್ತ ಇಲ್ಲೇ ಬರೆದು ಬಿಡ್ತೀನಿ. 1 + 2 + 4 + 8 + ಮತ್ತು ಯೂಟರ್ನ್ ತಗೊಂಡು ಗೊತ್ತಿದೆಯಲ್ಲ ಮಕ್ಕಳೇ? ಪುನರಾವರ್ತನೆ ಆದಾಗ ನಾವು ಯೂಟರ್ನ್ ತಗೊಂಡು ಮತ್ತೆ ಈ ಥರ ಓದ್ತೇವೆ. 8 + 16 + 32 + 64 ಏನಾಗ್ತದೆ ಮಕ್ಕಳೇ? ನೋಡಿ, 3 4 7, 7 + 8 15, 15 + 6 21, 21 + 2 23, 23 + 4 27. ದಶಕ 2, 2 1 3, 3 3 6, 6 + 6 12, 127 ಇದಕ್ಕೆ ಸರಿಯಾದ ಉತ್ತರ. ಕೆಲವರಿಗೆ 126 ಬಂದಿರುತ್ತೆ. ಯಾಕೆ 126 ಬಂದಿರುತ್ತೆ? ಅವರು 1ಅನ್ನು ಕೌಂಟೇ ಮಾಡಿರಲ್ಲ, 1ಅನ್ನು ಸೇರಿಸಿರಲ್ಲ, ಅಥವಾ ಕೂಡೋದ್ರಲ್ಲಿ ಕಳೆಯೋದ್ರಲ್ಲಿ ಏನಾದ್ರು ಕಳೆಯೋದಂತೂ ಇಲ್ಲ, ಅದರಲ್ಲಿ ಕೂಡೋದ್ರಲ್ಲಿ ಏನಾದರೂ ತಪ್ಪು ಮಾಡಿದರೆ ಅಲ್ಲೂ ಸಹ ನೋಡಿರಿ ಯಾವ ಥರ ಕೊಟ್ಟಿದ್ದಾರೆ. 125, 126, 127, 128 ಹತ್ತಿರದ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಕೂಡೋದ್ರಲ್ಲಿ ಸ್ವಲ್ಪ ತಪ್ಪಾಯಿತು, ದಶಕ ತಗೊಳ್ಳೋದ್ರಲ್ಲೂ ಸ್ವಲ್ಪ ತಪ್ಪಾಯಿತು ಅಂದರೆ ಕಷ್ಟ. ಬಟ್ ಈಸಿ ಇತ್ತು. ನನ್ನ ಪ್ರಕಾರ ತರಬೇತಿ ಪಡೆದ ಮಕ್ಕಳಿಗಂತೂ ಇದು ಭಾಳ ಸುಲಭ ಇತ್ತು. ಎಸ್ ಆರ್ ನೋ? ಸೂಪರ್ ಕ್ವೆಶನ್. 20 ಮತ್ತು 30ಗಳ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನವು ಗರಿಷ್ಠ ಸಾಮಾನ್ಯ ಭಾಜಕ. ಲೆಕ್ಕ ಮಾಡೋದೇ ಬೇಡ. ಏನಾಗ್ತದೆ? ಏನಾಗ್ತದೆ ನೋಡ್ರಿ, ಒಂದಂತೂ ಸತ್ಯ. ಲಸ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. ಮಾಸ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ಚಿಕ್ಕ ಸಂಖ್ಯೆ ಯಾವುದಿದೆ ಇದರಲ್ಲಿ? 20. 20ಕ್ಕಿಂತ ಚಿಕ್ಕದಿರ್ಬೇಕು ತಾನೆ. ಇದ್ಯಾಕೆ ದೊಡ್ಡದಾಗಿ ಬಂದಿದೆ ಇಲ್ಲಿ? ಏನು ಕೆಲಸ ಇದ್ರದ್ದು? ಏನು ಮಾಡ್ತಾಯಿದೆ ಅದು? ಅನ್ನೆಸೆಸರಿ ರೋಮಿಂಗ್ ಹೇರ್ ಆ್ಯಂಡ್ ದೇರ್. ಸೊ 20 ಮತ್ತು 20ಕ್ಕಿಂತ ಚಿಕ್ಕದಿರಬೇಕು, ಮತ್ತು ಆ ಸಂಖ್ಯೆಯಿಂದ 2 ಸಂಖ್ಯೆಗಳು ಭಾಗಾಕಾರ ಆಗಬೇಕು. ಎಸ್ಸರ್ನೋ? ಯಾವ ಮಗ್ಗಿಂದ ಆಗುತ್ತದು? 10 ಮಗ್ಗಿಂದ ಮಾತ್ರ. ಅಕಸ್ಮಾತ್ ಕಂಡುಹಿಡಿಯಲೇಬೇಕು ಅನ್ನೋದಾದರೆ, ಇಫ್ ಯು ವಾಂಟ್ ಟು ಫೈಂಡ್ ದಿ HCF ಆಫ್ ದ ಗಿವನ್ 2 ನಂಬರ್ಸ್ ವಿತ್ ದ ಲಾಂಗ್ ಡಿವಿಷನ್ ಮೆಥಡ್, ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್. ವಿತ್ ದಿ ಫ್ಯಾಕ್ಟರೈಸೇಷನ್ ಮೆಥಡ್ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್. ಏನಾಗ್ತದೆ ಮಕ್ಕಳೇ? 10 ಮಗ್ಗಿಂದನೇ ಸಾಧ್ಯ. 10 2 13. ಫರ್ದರ್ ದ ಡಿವಿಷನ್ ಇಸ್ ನಾಟ್ ಪಾಸಿಬಲ್. ನಾವು ಅಲ್ಲಿಗೆ ಮಾಸ 10 ಅಂತ ನೇರವಾಗಿ ಹೇಳ್ಬೋದು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 10. ಅಷ್ಟೇ. ಭಾಳ ಸುಲಭ ಐತಿ ಪ್ರಶ್ನೆ. ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನು ಸರಳೀಕರಿಸಿದಾಗ ದೊರೆಯುವ ಉತ್ತರ. ಪಾಯಿಂಟ್ ಕೆಳಗೆ ಪಾಯಿಂಟ್, ನಂಬರ್ ಪ್ಲಸ್ ಎಲ್ಲ ಏನಾಗ್ತಾರೆ? ಫ್ರೆಂಡ್ಸ್. ಅವ್ರನ್ನೆಲ್ಲ ಮೊದಲು ಕೂಡ್ಕೊಂಬಿಡೋಣ. 6.082, 60.82, 608.2 ಏನಾಗ್ತದೆ ಮಕ್ಕಳೇ ಕೂಡಿಸಿದ್ರೆ? 2. 8 + 2 10ಕ್ಕೆ 0 ದಶಕ 1, 9 2 11ಕ್ಕೆ 1 ದಶಕ 1, 7 + 8 15ಕ್ಕೆ 5 ದಶಕ 1, 7 6 675.102 ಕೊಟ್ಟಿದ್ದಾರಾ? ವಾವ್, ಕೊಟ್ಟಿದ್ದಾರೆ. ಇಷ್ಟು ಮಾಡಿದ ತಕ್ಷಣ ಖುಷಿಯಾಗೋರು ಇರ್ತಾರೆ ಕೆಲವರು, ಅವರಿಗಾಗಿ ಕೊಟ್ಟಿದ್ದಾರೆ. ಬಟ್ ಅಲ್ಲೂ ತಿಳ್ಕೊಬೇಕು, ಇನ್ನೊಂದು ಎಕ್ಸ್ಟ್ರಾ 2 ಎಲ್ಲಿಂದ ಬಂತು ಅಂತ ಆಲೋಚನೆ ಮಾಡಿದ್ರೆ ಅದನ್ನು ಹಾಕೋದಿಲ್ಲ. ಹೌದಲ್ವಾ? ಸೊ ಇದಾದಮೇಲೆ ಇದರಲ್ಲಿ ನಾವಿನ್ನೂ ಕಳಿಯೋದು ಬಾಕಿ ಇದೆಯಲ್ವ ಮಕ್ಕಳೇ? ಕಳಿಬೇಕಲ್ವಾ? -0.6082 ಖಾಲಿ ಇದ್ರೆ ಏನು ಮಾಡ್ತೀರಿ? 0 ಹಾಕ್ಕೊಂತೀರಿ. ಮುಂದಿನ ಲೆಕ್ಕ ಮಾಡೋಣ. ಪಾಯಿಂಟ್ ಕೆಳಗೆ ಪಾಯಿಂಟ್,
ನಂಬರ್ ಕೆಳಗೆ ನಂಬರ್. ಫ್ಯಾಂಟಾಸ್ಟಿಕ್. ಸೊ ಇದೇನಾಗ್ತದೆ, ದಶಕ ತಂಡ್ರ 10ರಲ್ಲಿ 2 8 ಆಗುತ್ತೆ ಮಕ್ಕಳೇ. 1ರಲ್ಲಿ 8 ಹೋಗಲ್ಲ. ಓಕೆ, 10 9 11ರಲ್ಲಿ 8 ಹೋದರೆ 3, 9ರಲ್ಲಿ ಏನು ಹೋಗಲ್ಲ, 0ರಲ್ಲಿ 6 ಹೋಗೋದಿಲ್ಲ, 10ರಲ್ಲಿ 6 ಹೋದರೆ 4.476. ಟಡಾ, ಆಪ್ಷನ್ ಬಿ. ಈಸಿ ಇತ್ತು ರೀ ಬಡ್ನಿ, ಹೌದಿಲ್ಲ? ಈಸಿ ಪೀಸಿ. ಇದಕ್ಕೆ ಏನು ಸಮ ಅಂತ ಕೇಳಿದ್ದಾರೆ ಮಕ್ಕಳೇ. ನೀವೇನಾದರೂ ಗುಣಿಸ್ಬೇಕಾ ಅಲ್ಲಿ? ಹಾಂ, ಪಾಯಿಂಟ್ ಆದಮೇಲೆ ಎಷ್ಟೆಷ್ಟು ಅಂಕೆ ಇದ್ದಾವೆ? 1 1 1. ಒಟ್ಟಾರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇರಬೇಕು? 3 ಅಂಕೆ ಇರಬೇಕು. ಪಾಯಿಂಟ್ ಆದಮೇಲೆ 3 ಅಂಕೆ ಇದೆ, ರೈಟ್? ಹಾಂ ಸರ್, ಪಾಯಿಂಟ್ ಆದಮೇಲೆ 3 ಅಂಕೆ ಆಪ್ಷನ್ ಡಿ ಯಲ್ಲೂ ಇದೆ. ಆದರೆ ಕೊನೆಯಲ್ಲಿ ಬರುವ ಸೊನ್ನೆಗಳಿಗೆ ಲೆಕ್ಕ ಇದೆಯಾ ಮಕ್ಕಳೇ? ಹಾಂ, ಕೊನೆಯಲ್ಲಿ ಬರುವ ಸೊನ್ನೆಗಳನ್ನು ನಾವು ಅದಕ್ಕೆ ಮೌಲ್ಯ ಇದೆ ಅಂತ ಹೇಳ್ತೀವಾ? ಇಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿ ಅಂತ ಹೇಳ್ಬೋದು. ಓಕೆ, ಇದಕ್ಕೂ ಸಹ ನೇರವಾಗಿ ನೀವು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡದೆ ನೇರವಾಗಿ ಉತ್ತರಿಸ್ಬೋದಾಗಿತ್ತು. ಆಪ್ಷನ್ ಬಿ ಸರಿ ಇದೆ. ಇದು ನೋಡಿರಿ ಎಷ್ಟು ಸುಲಭವಾದಂಥ ಪ್ರಶ್ನೆ. ಹಾಂ, ತರಗತಿಯಲ್ಲಿ ಇಂತಹ ಎಷ್ಟು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. +3/2 ನೋಡಿ. ಮೊದಲು ಏನು ಮಾಡ್ತೀರಿ? ವಿ ಬೊಡಮಾಸ್ನ ಪ್ರಕಾರ ಮಕ್ಕಳೇ ನೆನಪಿದೆ? ವಿ ಬೊಡಮಾಸ್ ವಿನ್ಕುಲಮ್ ಬ್ರ್ಯಾಕೆಟ್ ಆಫ್, ಅಥವಾ ಕನ್ನಡದಲ್ಲಿ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ವಿನ್ಕುಲಮ್ ಇಲ್ಲ, ಬ್ರ್ಯಾಕೆಟ್ ಇಲ್ಲ, ರಾನು ಇಲ್ಲ, ಆಫು ಇಲ್ಲ. ಭಾಗಾಕಾರ, ಗುಣಾಕಾರ, ಸಂಕಲನ ಇದೆ. ಎಸ್, ಮೊದಲು ಭಾಗಾಕಾರ ಮಾಡಬೇಕು, ಅದಕ್ಕೆ ಬ್ರ್ಯಾಕೆಟ್ ಹಾಕೋಣ. 3/2 ಭಾಗಾಕಾರ 3/2 ಏನಾಗುತ್ತೆ ರೀ? 1 ಬರುತ್ತಲ್ವಾ? ಮೈನಸ್ ಇಲ್ಲಮ್ಮ, ಭಾಗಾಕಾರ ಇದೆ. ಸೊ 1 ಬರುತ್ತೆ. 1 × 2 +3/2. ಅಥವಾ ಭಿನ್ನರಾಶಿಗಳ ಭಾಗಾಕಾರನ್ನು ಕಲ್ತಿದ್ದೀವಿ ನಾವು, ರೈಟ್? ಮೊದಲು ಭಿನ್ನರಾಶಿನ ಏನು ಮಾಡ್ತೀವಿ? ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಏನಾಗುತ್ತೆ? ಗುಣಾಕಾರ ಚಿಹ್ನೆ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 2/3 × 2 +3/2 ಏನಾಗುತ್ತೆ ಮಕ್ಕಳೇ? 3 3 ಕ್ಯಾನ್ಸಲ್, 2 2 ಕ್ಯಾನ್ಸಲ್. ಉಳಿಯೋದು ಯಾರು? ಕೇವಲ 2 +3/2. ಈ ವಿಷಮ ಭಿನ್ನರಾಶಿನ ನಾವೇನು ಮಾಡ್ಬೋದು ಸಂಭ್ರಮ್? ಮಿಶ್ರ ಭಿನ್ನರಾಶಿ ಮಾಡ್ಬೋದು ಅಂತ ಹೇಳಿದ್ವಿ, ಕರೆಕ್ಟ್? ಸೊ 2 × 2 ಶೇಷ 1. ಸೊ ಇದೇನಾಗುತ್ತೆ? 2 + 1 1/2. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಚರ್ಚೆ ಮಾಡಿದ್ವಲ್ವಾ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 2 + 1 3. ಸಮ ಭಿನ್ನರಾಶಿನ ಹಾಗೆ ಬರಿತೀವಿ. 3 1/2 ಎಲ್ಲಾದರೂ ಉತ್ತರ ಇದೆಯಾ? ಇಲ್ಲ, ಎಲ್ಲ ವಿಷಮ ಭಿನ್ನರಾಶಿಲಿದೆ ಅಥವಾ ಪೂರ್ಣಾಂಕದಲ್ಲಿದೆ. ಸೊ ಹಾಗಾಗಿ ಇದನ್ನು ವಿಷಮ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿ. 2 3 6 6 + 1 7/2. ಇದನ್ನು ಇನ್ನೂ ಸುಲಭ ವಿಧಾನದಲ್ಲಿ ಲಾಸ ಎಲ್ಲ ಬಳಸಿ ನಾವು ಮಾಡ್ಬೋದಿತ್ತು. ಆದರೆ ಸದ್ಯಕ್ಕೆ ಲಾಸ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ, ಹಾಗಾಗಿ ಲಾಸನ ಬಿಟ್ಟಿದ್ದೀವಿ. ಈ ವರ್ಷ ಮಾಸದ ಮೇಲೆ ಪ್ರಶ್ನೆ ಬಂದಿದೆ. ಮಾಸ ಈ ವರ್ಷ ಬರಬಾರ್ದಿತ್ತು. ನವೋದಯ ವಿದ್ಯಾಲಯ ಸಮಿತಿಯವರು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಕೊಡಲ್ವಾ ಅದು ನಮಗೆ ಗೊತ್ತಿಲ್ಲ. ಬಟ್ ಹೇಗಿದ್ದರೂ ನಾವು ಕಲ್ತಿದ್ವಿ, ಮಾಡಿದ್ದೀವಿ, ಮುಂದುವರಿಯೋಣ, ರೈಟ್? ಚಲೇ. ಸೊ ಇದಕ್ಕೆ ಆಪ್ಷನ್ ಏನಪ್ಪ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗುಡ್. 999 ಡಿವೈಡೆಡ್ ಬೈ 1000. ಎಷ್ಟು ಸೊನ್ನೆಗಳಿಂದ ಭಾಗಾಕಾರ ಮಾಡ್ತಿರೋ ಅಷ್ಟು ಅಂಕೆಗಳನ್ನು ಬಿಟ್ಟು ಪಾಯಿಂಟ್ ಇಡಬೇಕಂತ ಹೇಳಿದ್ವಿಲ್ರಿ. ಆಪ್ಷನ್ ಯಾವುದಾಗುತ್ತೆ ಇದಕ್ಕೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೇರವಾಗಿ ಹೇಳ್ಬೋದಿತ್ತು ನಾವು. ದಶಮಾಂಶ ಸಂಖ್ಯೆಗಳ ಸ್ಥಾನ ಬೆಲೆಗಳನ್ನು ಕಲ್ತಿದ್ದೀರಲ್ವಾ? ದಶಮಾಂಶ ಸಂಖ್ಯೆಗಳನ್ನ ಯಾರು ಕಲ್ತಿದ್ದೀರೋ ಅವರಿಗೆಲ್ಲರಿಗೂ ಬಂದಿರುತ್ತಿದ್ದು. ಇದರ ಈ ಭಿನ್ನರಾಶಿಯ ಕ್ಷಮಿಸಿ 0.238ರ ಭಿನ್ನರಾಶಿಯ ರೂಪ ಏನು ಅಂತ ಕೇಳ್ತಾ ಇದ್ದಾರೆ. 0.238 ಮಕ್ಕಳೇ, ದಶಮಾಂಶ ಸಂಖ್ಯೆನ ಭಿನ್ನರಾಶಿಗೆ ಮಾಡಬೇಕು ಅಂದರೆ ಪಾಯಿಂಟ್ ಇಲ್ದಂಗೆ ಬರಿಬೇಕು. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 3 ಅಂಕೆ. ಅಲ್ಲಿಗೆ 3 ಸೊನ್ನೆಗಳಿಂದ ನಾವು ಭಾಗಾಕಾರ ಮಾಡೋಣ. ಇದನ್ನು ನಾವು ಕಡ್ತಾ ಹೊಡಿಬೋದು. ಸಾಮಾನ್ಯ ಅಪವರ್ತನ ಯಾವುದಿದೆ? 2 ಇದೆ. 2 ಮಗ್ಗಿಂದ ನಾವು ಕಡ್ತಾ ಹೊಡಿಬೋದು, ಕರೆಕ್ಟ್? ಸೊ ಏನಾಗ್ತದೆ? 2 5 10, 2 0 2 0, 2 1 2, 2 1 2 ಶೇಷ 1, 2 9 18, 119/500. ಉತ್ತರ ಇದೆಯಾ ಮಕ್ಕಳೇ? ಉತ್ತರ ಇದೆಯಾ? ನೋಡಿ, ಯಾರು ಕನಿಷ್ಠ ರೂಪಕ್ಕೆ ತರೋದು ಗೊತ್ತಿರುತ್ತೋ ಅವ್ರು ಇದನ್ನು ಮಾಡ್ತಾರೆ. ಎಸ್ ಆರ್ ನೋ? ಹೌದಲ್ರಿ? ಕನಿಷ್ಠ ರೂಪ ತರಕ್ಕೆ ಯಾರಿಗೆ ಬರುತ್ತೋ ಅವರು ಮಾತ್ರ ಈ ಥರ ಮಾಡ್ತಾರೆ. ಫ್ಯಾಂಟಾಸ್ಟಿಕ್. 100 ಚದರ ಸೆಂಟಿಮೀಟರನ್ನು ಚದರ ಮೀಟರ್ ವರ್ಗ ಮೀಟರ್ಗೆ ಪರಿವರ್ತಿಸಿದಾಗ ಸಿಗುವ ಉತ್ತರ. 100 ಸ್ಕ್ವೇರ್ ಸೆಂಟಿಮೀಟರ್ ಕನ್ವರ್ಟೆಡ್ ಟು ಸ್ಕ್ವೇರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಈಸ್ ವಾಟ್? ಮೂಲಮಾನಗಳ ಬಗ್ಗೆ ಬಹಳ ಒಳ್ಳೆಯ ಪರಿಚಯ ಇದ್ದರೆ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಹೇಗೆ? 100 ಚದರ ಸೆಂಟಿಮೀಟರ್. ಇದನ್ನೇನು ಮಾಡಬೇಕಂತೆ? ಚದರ ಸೆಂಟಿಮೀಟರ್ನ ಚದರ ಮೀಟರಿಗೆ ಮಾಡಬೇಕಂತೆ. ಮಕ್ಕಳೇ, 100 ಸೆಂಟಿಮೀಟ್ರ್ ಚದರ ಸೆಂಟಿಮೀಟ್ರ್ ಅಂದರೆ ಸೆಂಟಿಮೀಟ್ರ್ ಇಂಟು ಸೆಂಟಿಮೀಟ್ರ್ ಅಂತ ಬರಿಬೋದಲ್ವ ನಾನು? ಸೆಂಟಿಮೀಟ್ರ್ ವರ್ಗ ಅಂದರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟ್ರ್ ಅಂತ ಬರಿಬೋದಲ್ವಾ? ಎಸ್.
100. ಈಗ ಸೆಂಟಿಮೀಟ್ರನ್ನ ನಾನು ಮೀಟ್ರ್ ಮಾಡಬೇಕು ಅಂದರೆ ನೆನಪಿದೆಯಾ ಮೂಲಮಾನಗಳು? ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್, ಹೌದಲ್ರಿ? ಸೆಂಟಿಮೀಟರ್ನ ನಾನು ಮೀಟರ್ಗೆ ಮಾಡಬೇಕು ಅಂದರೆ ಪರಿವರ್ತನೆ ಏಣಿಯಲ್ಲಿ ಮೇಲೆ ಹೋಗ್ತಿದ್ದೀವಿ ಅಂದರೆ ಯಾವ ಕಾರ? ಭಾಗಾಕಾರ. ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್, ರೈಟ್? ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಸೊ ಸೆಂಟಿಮೀಟರ್ನ ನಾನು ಮೀಟರ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕಾಗತ್ತೆ? 100ರಿಂದ ಭಾಗಿಸ್ಬೇಕಾಗತ್ತೆ. ಸೆಂಟಿಮೀಟರ್ನ ನಾನು ಮೀಟರಿಗೆ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ? 100ರಿಂದ ಭಾಗಾಕಾರ ಮಾಡಲೇಬೇಕಾಗತ್ತೆ. ಸೊ 100ಕ್ಕೆ 100 ಕ್ಯಾನ್ಸಲ್. ಎಸ್, ಹೌದಲ್ರಿ? ಮೀಟರ್ ಇಂಟು ಮೀಟರ್, ಚದರ ಮೀಟರ್. 1/100 ಅಂತ ಬರಿಬೋದಾ ಇದನ್ನು? ಕೆಳಗೆ 100 ಇದೆಯಲ್ಲ, 1/100 ಅಂತ ಬರಿಬೋದಲ್ವ ಮಕ್ಕಳೇ? ಅಥವಾ 1/100 ಏನಂತ ಕರಿಬೋದು ನಾವು? 0.01 ಚದರ ಮೀಟರ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆನಪಿದೆಯಾ? ಮೂಲಮಾನಗಳು ಕಲಿಬೇಕು ಅಂತ ಹೇಳಿದ್ದು ನೆನಪಿದೆಯಾ? ಎಕ್ಸಾಕ್ಟ್ಲಿ. ಸೊ ಈ ಥರ ಸಂದರ್ಭಗಳಲ್ಲಿ ಭಾಳ ಅನುಕೂಲಕರವಾಗ್ತವೆ. ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡುವ ರೈಲು ಬೆಳಿಗ್ಗೆ 10:45ಕ್ಕೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ 3:30 ಜೈಪುರ ತಲುಪುತ್ತದೆ. ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳ 12 ಗಂಟೆ ದಾಟ್ತಾ ಇದೆ ತಾನೇ? ಇದು 12 ಗಂಟೆ ದಾಟ್ತಾ ಇದೆ, ರೈಟ್? ಸೊ a train left Delhi for Jaipur at 10:45 AM and reached Jaipur at 3:30 PM. The time of the journey is ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಸುಲಭ ವಿಧಾನ ಈ ಥರ ನಾನು ಹೇಳ್ಕೊಟ್ಟಿದ್ದೆ. ಹೊರಟ ಸಮಯ, ತಲುಪಿದ ಸಮಯ ಇದ್ದಾಗ ಪ್ರಯಾಣದ ಅವಧಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ದೆ ಮಕ್ಕಳೇ. ಬೆಳಿಗ್ಗೆ ಇದಕ್ಕೆ ಸೂತ್ರನೂ ಇದೆ. ಸೂತ್ರಕ್ಕಿಂತ ಬಹಳ ಸುಲಭವಾದಂಥ ವಿಧಾನ ಅಂದರೆ ಈ ಥರ ಬರ್ಕೊಂಬಿಡೋದು. 3:30 PM. ನಂತರದ ಗಂಟೆ ಯಾರು ಮಕ್ಕಳೇ? 11 ಗಂಟೆ. 10ರ ನಂತರ ಎಷ್ಟು ಗಂಟೆ ಆಗ್ತದೆ? 11 ಗಂಟೆ, ಕರೆಕ್ಟ್? 10:45ರಿಂದ 11 ಗಂಟೆ ಬರಬೇಕಂದ್ರೆ ಗಡಿಯಾರ 15 ನಿಮಿಷ ಮುಂದೋಗಿರುತ್ತೆ. ಎಸ್ ಆರ್ ನೋ? ಓಕೆ. 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಗಡಿಯಾರ ಎಷ್ಟು ಗಂಟೆ ಮುಂದೋಗುತ್ತೆ ಮಕ್ಕಳೇ? 1 ಗಂಟೆ ಮುಂದೋಗಿರುತ್ತೆ. 12 ಗಂಟೆಯಿಂದ ಮಧ್ಯಾಹ್ನ 3:30 ಅಂದರೆ 3:30 ಗಡಿಯಾರ ಮುಂದೋಗಿರುತ್ತೆ. ಒಟ್ಟಾರೆ ಪ್ರಯಾಣದ ಅವಧಿಯಲ್ಲಿ ಟೈಮ್ ಎಷ್ಟಾಗಿರುತ್ತೆ ಮಕ್ಕಳೇ? ಇಲ್ಲಿ 1 + 3 4. ಪ್ರಯಾಣದ ಅವಧಿಗೆ ಗಡಿಯಾರ ಎಷ್ಟು ಗಂಟೆ ಎಷ್ಟು ನಿಮಿಷ ಮುಂದೋಗಿರುತ್ತೆ? 4:45. ಪ್ರಯಾಣದ ಅವಧಿ ಎಷ್ಟು ಅಂತ ಹೇಳ್ಬೋದು ನಾವು? 4:45. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ. ಮನಸ್ಸಲ್ಲೇ ಮಾಡ್ಬೋದಿತ್ತು, ಇದನ್ನು ಮನಸ್ಸಲ್ಲೇ ಮಾಡುವಂಥ ಲೆಕ್ಕವಾಗಿತ್ತು. ಕೆಳಗೆ ಕೊಟ್ಟಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಬೇಕಾದ ಸಂಖ್ಯೆ ಯಾವುದು? ಗೊತ್ತಿರೋದ ಮೌಲ್ಯ ಯಾವುದು? ಎಕ್ಸ್. ಫ್ಯಾಂಟಾಸ್ಟಿಕ್. ಮಾಡಿದ್ವಿಲ್ರಿ? ಓಕೆ. 2 ಸರಿ ಇದನ್ನು ಕಳಿಬೇಕಂತಲ್ವ ಇದರಿಂದ? ಹೌದಲ್ರಿ? ಒಂದು ಕಡೆ ಕಚ್ಚಾ ಕೆಲಸ ಮಾಡಿಬಿಡೋಣ. 5 8 3 9 4 -86 -86 = x × 86. ಕರೆಕ್ಟ್ರಾ? ಓಕೆ. ಇದನ್ನು 86 2 ಸರಿ ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 5 8 3 9 4. ಇದರಲ್ಲಿ 86 ಕಳೆದ್ರೆ 14ರಲ್ಲಿ 6 ಹೋದರೆ 8 0 3 8 5. ಇದರಲ್ಲಿ ಮತ್ತೆ 86 ಕಳೆದ್ರೆ ಎಷ್ಟು ಬರ್ತದೆ ಕಂದ? 8ರಲ್ಲಿ 6 ಹೋದರೆ 2, 10ರಲ್ಲಿ 8 ಹೋದರೆ 2 2 8 5. ಕರೆಕ್ಟಾ? ಸೊ ಇದು 5 8 2 2 2 = x × 86. 86 ಎಲ್ಲಿ ಹೋಗುತ್ತೆ ಮಕ್ಕಳೇ? 86 ಎಲ್ಲಿ ಹೋಗುತ್ತೆ? 86 ಈ ಕಡೆ ಕೆಳಗೆ ಹೋಗುತ್ತೆ, ರೈಟ್? ಎಕ್ಸ್ನ ಒಂಟಿ ಉಳಿಸ್ಬೇಕು ನಾವು. ಸೊ ಇದನ್ನು 86ರಿಂದ ಭಾಗಾಕಾರ ಮಾಡಬೇಕು. ಮಾಡಲೇಬೇಕಾ? ಕನಿಷ್ಠ ರೂಪಕ್ಕೆ ತರಕ್ಕೆ ಬರೋದಿಲ್ವೇ? 86ನ ಕನಿಷ್ಠ ರೂಪಕ್ಕೆ ತರಕ್ಕೆ ಬರೋದಿಲ್ವಾ? ಎಷ್ಟಾಗ್ತದೆ ಮಕ್ಕಳೇ? 2 4 8 2 3 6. ಕರೆಕ್ಟಾ? ಓಕೆ. 2 2 4 ಶೇಷ 1, 2 9 18, 2 1 2, 2 1 2, 2 1 2. ಸೊ 2 9 1 1 /43. ಇದನ್ನು 43ರಿಂದ ನಾವು ಭಾಗಾಕಾರ ಮಾಡಬೇಕು. ಓಕೆ. ನನ್ನ ಪ್ರಕಾರ ನೀವು ಹೇಳ್ರಿ, ಯಾವ ಬಿಡಿ ಸ್ಥಾನದಿಂದ ನಾವು 3ಕ್ಕೆ ಗುಣಿಸಿದ್ರೆ ಬಿಡಿ ಸ್ಥಾನ ಇಲ್ಲಿ 1 ಬರುತ್ತೆ? 7. ಅಲ್ಲಿಗೆ ಆಪ್ಷನ್ ಎ ಕರೆಕ್ಟ್.
ನಾವು ಲೆಕ್ಕ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಅಷ್ಟು ಇಲ್ಲಿವರೆಗೂ ಬಂದು ನಾವು ಈ ಥರ ಅಂದಾಜಿಸ್ಬೋದಿತ್ತು. ಇಲ್ಲ ಸರ್ ನಾವು ಲೆಕ್ಕ ಮಾಡಲೇಬೇಕು ಸರ್ ಅಂತ ಅಂದರೆ ಬನ್ನಿ ನಾನು ನಿಮಗೆ ಮಾಡಿಸ್ಕೊಡ್ತೀನಿ. ಓಕೆ ಓಕೆ ಮಾಡಿಬಿಡೋಣ, ಲೆಕ್ಕ ಖಂಡಿತ ಮಾಡೋಣ. ಓಕೆ ಓಕೆ ಏನಿತ್ತಪ್ಪ ಅದು 20 ಹಲೋ 29111 ಡಿವೈಡೆಡ್ ಬೈ 43. 43 ಮಗ್ಗಿ ನನಗೆ ಬರೋಲ್ಲ, ಯಾಕಂದರೆ ಅದೊಂದು ಅವಿಭಾಜ್ಯ ಸಂಖ್ಯೆ. ಸೊ ನನಗೆ 4 ಮಗ್ಗಿ ಬರುತ್ತೆ. 4 ಮಗ್ಗಿಂದ ಭಾಗಾಕಾರ ಮಾಡ್ತೀನಿ ಅಂದರೆ ಎಷ್ಟು ಅಂತೀನಿ ನಾನು? 4 ಆರ್ಲೆ, ರೈಟ್? ಅಲ್ಲಿಗೆ 43 ಆರ್ಲೆ ಎಷ್ಟಾಗುತ್ತೆ? 43 ಆರ್ಲೆ ಬರ್ತದ? 4 3 18 ದಶಕ 1, 4 6 24 1 25 ಬರುತ್ತಲ್ವ ಮಕ್ಕಳೇ? 43 ಆರ್ಲೆ 258. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 11ರಲ್ಲಿ 8 ಹೋದರೆ 3, 2ರಲ್ಲಿ ಹೋದರೆ 0, ರೈಟ್? ಓಕೆ, ಇನ್ನು ಯಾರಿದ್ದಾರೆ? 1 ಕೆಳ ಬರುತ್ತೆ. 4 8ಲೆ 32, ಬಟ್ 43 ಇರೋದ್ರಿಂದ ಅದು ಸ್ವಲ್ಪ ಹೆಚ್ಚಾಗ್ಬೋದು. ಹಾಗಾಗಿ 43 7 ನೋಡೋಣ. 43 7 ನೋಡೋಣ. 7 3 21, 7 4 28, 2 30 ಸರಿ ಆಗ್ತದಲ್ವ? ಸೊ 43 7 300 ಬಂದು ಶೇಷ 30. ಓ ಇಲ್ಲೊಂದು ಒಂದಿದೆ 301. ಯಾವಾಗ ಬರುತ್ತೆ? 43 7 ಈಗ ತಾನೇ ನೋಡಿದ್ದೀವಿ. ಎಸರ್ನೋ 301 ಶೇಷ ಮಕ್ಕಳೇನು ಬರುತ್ತೆ? 0 ಬರುತ್ತೆ. ಸೊ ನೀವು ಭಾಗಾಕಾರ ಮಾಡಿ ನೋಡ್ತೀನಿ ಅಂದರೂ ಸಹ 677 ಬರ್ತದೆ ಮಕ್ಕಳೇ. ಓಕೆ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಭಾಗಾಕಾರ ಮಾಡಿದರೂ ಸಹ ಇಂಟೆಲಿಜೆಂಟ್ ಗೆಸ್ಸಿಂಗ್ ನಾವು ಮಾಡ್ಬೋದಿತ್ತು. ಇದು ಭಾಳ ಜನಕ್ಕೆ ಗೊಂದಲ ತಂದಿರುವಂತಹ ಪ್ರಶ್ನೆಯಾಗಿದೆ. ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳು ಇದ್ವು. ಓಕೆ, ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳಿದ್ವು. ಎಷ್ಟು ಮೊಟ್ಟೆಗಳು? 500 ಮೊಟ್ಟೆಗಳು. ಅವುಗಳಲ್ಲಿ 25ನೇ 3ರಷ್ಟು ಒಡೆದು ಹೋದ್ವಂತೆ. ಆದರೆ 25ರಲ್ಲಿ 3 ಭಾಗ ಒಡೆದೋದ್ರೆ ಚೆನ್ನಾಗಿರೋದು ಎಷ್ಟಿರ್ತವೆ? 22 ಭಾಗ. 22 ಭಾಗ 25ರಲ್ಲಿ 3ರಷ್ಟು ಒಡೆದು ಹೋದ್ವು ಅಂದರೆ ಚೆನ್ನಾಗಿರೋದು ಎಷ್ಟು ಉಳಿಯುತ್ತೆ? 22. 25ರಲ್ಲಿ 22 ಭಾಗ ಉಳಿಯುತ್ತೆ. ಅಂದ್ರೆ 500 ಮೊಟ್ಟೆ ಇದ್ವು ನಮ್ಮ ಹತ್ರ. ಇದರ 25ರಲ್ಲಿ ಇನ್ನು 22 ಭಾಗ ಚಲೋ ಮೊಟ್ಟೆ ಅದಾವೆ, ಸರಿಯಾಗಿದ್ದಾವೆ. ಓಕೆ, ಮತ್ತು 5ನೇ 1ರಷ್ಟು ಅತಿಥಿಗಳಿಗೆ ನೀಡಲಾಯಿತು. ಇದು ಸ್ವಲ್ಪ ಗೊಂದಲ ಇದೆ ನನಗೆ. ಕನ್ನಡದಲ್ಲಿ ಇದನ್ನು ಏನು ಭಾಷಾಂತರ ಮಾಡಲಿಕ್ಕೆ ಹೋಗಿದ್ದಾರೆ, ಇಲ್ಲಿ ಸ್ವಲ್ಪ ಕನ್ನಡ ವಿದ್ಯಾರ್ಥಿಗಳಿಗೆ ಗೊಂದಲ ಆಗುತ್ತೆ. ಮತ್ತೇನು ಮಾಡ್ತಾರೆ ಅವರು? ಇಷ್ಟು ಉಳಿದಿರ್ತಾವೆ ಮೊಟ್ಟೆ, ಇದರ 5ನೇ 1 ಭಾಗ ಅಂತ ಕನ್ನಡ ಮಾಧ್ಯಮದ ಮಕ್ಕಳು ಬರ್ಕೊಂಬಿಡ್ತಾರೆ. ಆದರೆ ಇಂಗ್ಲೀಷಲ್ಲಿ ಏನಂತ ಕೊಟ್ಟಿದ್ದಾರೆ? ಇಂಗ್ಲೀಷಲ್ಲಿ ದೇರ್ ವರ್ 500 eggs ಇನ್ ಎ ಬಾಕ್ಸ್, 3/25 ಆಫ್ ದೆಮ್ ಬ್ರೋಕ್ ಆ್ಯಂಡ್ 1/5 ಆಫ್ ದ ಟೋಟಲ್. ಒಟ್ಟು ಮೊಟ್ಟೆಗಳ 5ನೇ 1 ಭಾಗ ಅಂತ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಆದರೆ ಕನ್ನಡದಲ್ಲಿ ಕೊಟ್ಟಿಲ್ಲ ಮಕ್ಕಳೇ. ಇದು ಸ್ವಲ್ಪ ಗೊಂದಲ ಆಗುತ್ತೆ ಭಾಳ ಜನಕ್ಕೆ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ಇಂಗ್ಲೀಷಿಂದೇ ಅನುಸರಿಸ್ಬೇಕಾಗತ್ತೆ. ಕನ್ನಡದ ಮಕ್ಕಳಿಗೆ ಯಾಕೆ ಸರ್ ಈ ಥರ ಅನ್ಯಾಯ ಅಂದರೆ, ಯಾಕಂದರೆ ಯಾರು ನಿಮ್ಮನ್ನು ಹೇಳೋರು ಕೇಳೋರು ಇಲ್ಲಪ್ಪ. ಅದಕ್ಕೆ ನಿಮ್ಮನ್ನು ಯಾರು ಹೇಳೋರು ಕೇಳೋರಿಲ್ಲ. ಸರ್ಕಾರಿ ಶಾಲೆಗಳು ಹೆಂಗೋ ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಕನ್ನಡ ಮಾಧ್ಯಮದಲ್ಲಿ ಓದೋರನ್ನ ಯಾರು ಕೇಳ್ತಾರೆ? ಹೋದ ವರ್ಷವೂ ಇದೇ ಥರ ಭಾಷಾಂತರದಲ್ಲಿ ಭಾಳಷ್ಟು ಸಮಸ್ಯೆಗಳಾಗಿದ್ವು. ಈ ವರ್ಷವೂ ಆಗಿದೆ, ಮುಂದಿನ ವರ್ಷವೂ ಆಗುತ್ತೆ. ಆಮೇಲೆ ಇನ್ನೂ ಹೋಗ್ತಾ 5-6 ವರ್ಷ ಆದಮೇಲೆ ಯಾವುದೇ ರೀತಿ ಭಾಷಾಂತರದ ಸಮಸ್ಯೆನೇ ಇರೋದಿಲ್ಲ. ಯಾಕೆ ಹೇಳ್ರಿ? ಕನ್ನಡನೇ ಇರೋದಿಲ್ಲ ಅದಕ್ಕೆ. ಹೌದಲ್ವಾ? ಕರೆಕ್ಟ್, ವೆರಿ ಗುಡ್, ಚೆನ್ನಾಗಿ ಗೆಸ್ ಮಾಡಿದ್ರಿ. ಸೊ ಇಲ್ಲಿ ಒಟ್ಟಾರೆ 500ರಲ್ಲಿ 22 ಭಾಗ ಏನಾಗಿದೆ? 20 ಚೆನ್ನಾಗಿದ್ದಾವೆ. ಸೊ ಎಷ್ಟಾಗುತ್ತೆ ಮೊಟ್ಟೆ? ಅದು ರ ಅಂದರೆ ಗುಣಾಕಾರ ಗೊತ್ತಿದೆ ಮಕ್ಕಳೇ, ರೈಟ್? ಸೊ 25 1 25 2 0 0 22 2 44 0 0. ಭಾಳ ಜನ ಪಟ್ ಅಂತ ಆಪ್ಷನ್ ಡಿ ಹಾಕ್ಬಿಡ್ತಾರೆ. ಏನಾಗ್ತಾರೆ? ಆಪ್ಷನ್ ಡಿ ಹಾಕ್ತಾರೆ. 440 ಸರ್ ನಾವು ಮಾಡಿದ್ದೀವಿ ಸರ್, ಬಂದಿದೆ ಸರ್. ಆದರೆ ಮುಂದಿನ ಭಾಗ ಓದೇ ಇಲ್ವೇ? 1/5ರಷ್ಟು ಅತಿಥಿಗಳಿಗೆ ಕೊಟ್ಟರು. 500ರ 5ನೇ 1ರಷ್ಟು ಅತಿಥಿಗಳಿಗೆ ಕೊಟ್ಟರು. ಅದೆಷ್ಟಾಗುತ್ತೆ? 100 × 1 100 ಅತಿಥಿ ಕೊಟ್ಟಿದ್ದು ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. 440ರಲ್ಲಿ 100 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಮಾರ್ಯಾರೆ? 340. ಹಾಗಾದರೆ ಬಳಸಬಹುದಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಇನ್ನು? 340. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಒಂದು ಅಂಗಡಿಯವನು 200 ರೂಪಾಯಿಗಳಿಗೆ ಒಂದು ಗಡಿಯಾರ ತಗೊಂಡು ಬರ್ತಾನೆ, ಖರೀದಿಸುತ್ತಾನೆ ಮತ್ತು 40 ರೂಪಾಯಿ ಲಾಭಕ್ಕೆ ಅದನ್ನು ಮಾರ್ತಾನೆ.
ಹಾಗಾದರೆ ಅವನು ಗಡಿಯಾರವನ್ನು ಮಾರಿದ ಬೆಲೆ ಎಷ್ಟು? ಲಾಭವಿದ್ದಾಗ ಮಾರಿದ ಬೆಲೆ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಇದು ಸೂತ್ರನೂ ಬೇಡಪ್ಪ, ಸೂತ್ರನೂ ಬೇಕಾಗಿಲ್ಲ. ಎಷ್ಟು ರೂಪಾಯಿ ಕೊಂಡ್ಕೊಂಡಿರ್ತಾರೋ ಅದ್ರ ಮೇಲೆ ಲಾಭ ಸೇರಿಸಿ ಮಾರ್ತಾರೆ ಎಲ್ಲರೂ. ಕರೆಕ್ಟ್? ಎಲ್ಲರೂ ಅದರ ಮೇಲೆ ಸ್ವಲ್ಪ ಲಾಭಕ್ಕಾಗಿ ಮಾರ್ತಾರೆ. ಸೊ ಕೊಂಡ್ಕೊಂಬಂದ ಬೆಲೆ ಎಷ್ಟಿದೆ ಮಕ್ಕಳೇ? 200 ರೂಪಾಯಿ. ಲಾಭ ಎಷ್ಟಿದೆ ಮಕ್ಕಳೇ? 40 ರೂಪಾಯಿ. ಎರಡು ಸೇರಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 240 ರೂಪಾಯಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಹಳ ಸುಲಭವಾದ ಪ್ರಶ್ನೆ, ಮನಸ್ಸಲ್ಲೇ ಮಾಡ್ಬೋದಿತ್ತು ಇದನ್ನು. ಸಂತೆಗೆ ಯಾರು ಹೋಗಿರ್ತಾರೋ, ಅಂಗಡಿಗೆ ಯಾರು ಹೋಗಿ ಬರ್ತಿರ್ತೀರಿ, ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ ಈ ಥರ ಲೆಕ್ಕಗಳು. ಒಂದು ಹಣ್ಣಿನ ಅಂಗಡಿಯವನು 1500 ರೂಪಾಯಿಗೆ ಆ್ಯಪಲ್ಗಳನ್ನು ಖರೀದಿ ಮಾಡ್ತಾನೆ. ಅದನ್ನು ಆತ ತನ್ನ ಅಂಗಡಿಗೆ ತೆಗೆದುಕೊಂಡು ಬರಲು 100 ರೂಪಾಯಿ ಖರ್ಚು ಮಾಡ್ತಾನೆ. ಸಾಗಾಣಿಕೆ ವೆಚ್ಚ, ಸಾರಿಗೆ ವೆಚ್ಚ. ತಾನು ತಂದ ಆ್ಯಪಲ್ಗಳನ್ನು ಆತ ಒಟ್ಟು 2236 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಆತ ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳೇ, ಲಾಭ ಗೊತ್ತಾಗಬೇಕು ಅಂದರೆ ಕೊಂಡ ಬೆಲೆ, ಮಾರಿದ ಬೆಲೆ ಗೊತ್ತಿರಬೇಕು. ಕೊಂಡ ಬೆಲೆ ಗೊತ್ತಿದೆಯಲ್ಲ ನಮಗಿಲ್ಲಿ? ಕೊಂಡ ಬೆಲೆ ಏನಾಗುತ್ತೆ? ಕೊಂಡ ಬೆಲೆ ಏನಂತ ಹೇಳಿದ್ದಾರೆ? 1500 ರೂಪಾಯಿಗೆ ತಂದರು. ಅಷ್ಟೇ ಅಲ್ಲ, ಸಾರಿಗೆ ವೆಚ್ಚ, ಅದನ್ನು ಅವನ ಅಂಗಡಿ ತನಕ ತರಬೇಕಿತ್ತಲ್ಲ, ಅದಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ? 100 ರೂಪಾಯಿ. ಅದೆಲ್ಲ ಸೇರಿ ಒಟ್ಟು ಕೊಂಡ ಬೆಲೆ ಎಷ್ಟಾಗುತ್ತೆ ಅವ್ರದ್ದು? 1600. ಮಾರಿದ ಬೆಲೆ ಗೊತ್ತಿದೆ, ಮಾರಾಟ ಮಾಡಿದ ಬೆಲೆ ಗೊತ್ತಿದೆ. ಸೊ ಲಾಭ ಕಂಡುಹಿಡಿಯಬೇಕು ಅಂದರೆ ಈಗ ತಾನೇ ನಾವು ಮಾತಾಡಿದ್ವಿ, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟಿತ್ತು ಮಕ್ಕಳೇ? 2236 ರೂಪಾಯಿ ಮಾರ್ತಾಯಿದ್ದಾರೆ. ಕೊಂಡ್ಕೊಂಬಂದಿದ್ದವರು ಕೇವಲ 1600 ರೂಪಾಯಿಗೆ. ಅದನ್ನು ಕಳೆದು ಬಿಟ್ಟರೆ ಮಕ್ಕಳೇ ನಮಗೆ ಲಾಭ ಸಿಗುತ್ತೆ. ಎಷ್ಟು ರೂಪಾಯಿ ಸಿಗುತ್ತೆ? 636 ರೂಪಾಯಿ ಲಾಭ ಸಿಗುತ್ತೆ. ಆಲ್ ಗುಡ್? ಸರಿ ಇದೆಯಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಥ್ಯಾಂಕ್ ಯು. ಚಲೋ. ಒಂದು ಪಂಚಭುಜದ ಸುತ್ತಳತೆ, ತ್ರಿಭುಜ ಗೊತ್ತು, ಚತುರ್ಭುಜ ಗೊತ್ತು, ಪಂಚಭುಜ ಅಂದರೆ 5 ಭುಜ ಇದಾವೆ. 1 2 3 4 5. ಇದೊಂದು ಪಂಚಭುಜದ ಸುತ್ತಳತೆ ಕೇಳಿದ್ದಾರೆ. ಓಕೆ, ಈ ಸುತ್ತಳತೆಯಲ್ಲಿ ಸುತ್ತಳತೆ ಅವರೇ ಕೊಟ್ಟಿದ್ದಾರೆ. ಸುತ್ತಳತೆ ಏನು ಕೊಟ್ಟಿದ್ದಾರೆ? ಪಂಚಭುಜದ ಸುತ್ತಳತೆ 83 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಕ್ಷಮಿಸಿ, ಥ್ಯಾಂಕ್ ಯು. 80 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ರೈಟ್. ಮುಂದೇನಂತ ಹೇಳಿದ್ದಾರೆ? ಅದರ 4 ಬಾಹುಗಳ ಮೊತ್ತವು, ಅಂದರೆ ಈ ಬಾಹು, ಈ ಬಾಹು, ಈ ಬಾಹು ಮತ್ತು ಈ ಬಾಹು, ಇವುಗಳೆಲ್ಲವುಗಳ ಮೊತ್ತ ಎಷ್ಟಿದೆ ಅಂತೆ? 63 ಸೆಂಟಿಮೀಟರ್ ಇದೆ. ಹಾಗಾದರೆ ಗೊತ್ತಿರದ ಬಾಹುನ ಏನಂತ ಕರೆಯೋಣ? ಎಕ್ಸ್. ಈ 4 ಬಾಹು ಪ್ಲಸ್ 5 ಬಾಹು ಎಲ್ಲ ಸೇರಿ ಎಷ್ಟಾಗಬೇಕು? ಅದು 80 ಆಗಬೇಕು. ಎಸ್ ಆರ್ ನೋ? ಸೊ ಗೊತ್ತಿರದ ಬಾಹುನು ಎಕ್ಸ್ ಅಂತ ಸೇರಿಸ್ಬಿಟ್ರೆ ಎಲ್ಲ ಸೇರಿ ಸುತ್ತಳತೆ ಎಷ್ಟು ಅಂತ ಹೇಳ್ಬೋದು ನಾವು? 80 ಸೆಂಟಿಮೀಟರ್. ಹಾಗಿದ್ದರೆ ಪಂಚಭುಜದ 5ನೇ ಬಾಹುನ ಉದ್ದ ಎಷ್ಟು? ಎಕ್ಸ್. ಅದನ್ನು ಕಂಡುಹಿಡಿದ್ರೆ ಬರ್ತದೆ. ಎಸ್, ಇದು ಗೊತ್ತಲ್ಲಪ್ಪ ಸಮೀಕರಣ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇರಬೇಕು. ಪ್ಲಸ್ ಆದಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡಿದಾಗ 63 ಸೆಂಟಿಮೀಟರ್ ಆ ಕಡೆ ಹೋಗ್ತದೆ. 80 ಸೆಂಟಿಮೀಟರಲ್ಲಿ 63 ಸೆಂಟಿಮೀಟರನ್ನು ನೀವು ಕಳೆದು ನೋಡ್ರಿ, 17 ಸೆಂಟಿಮೀಟರ್ ಬರ್ತದೆ. ಆಪ್ಷನ್ ಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸುತ್ತಳತೆ ಅಂದರೆ ಏನು? ಎಲ್ಲ ಬಾಹುಗಳ ಮೊತ್ತ, ಎಲ್ಲ ಬಾಹುಗಳ ಅಳತೆಗಳ ಮೊತ್ತ. ರೈಟ್. 4 ಅವರೇ ಕೊಟ್ಟಿದ್ದಾರೆ. 5ನೇದು ಎಕ್ಸ್ ಅಂತ ಹಾಕೊಳ್ರಿ. ಒಟ್ಟು ಅಳತೆ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಕಂಡಿಡಿದ್ರೆ ಮುಗಿದೋಯ್ತು. ಗುಡ್. ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮ ಆಗಿರ್ತದೆ. ಒಂದು ಸಂಪೂರ್ಣ ಕೋನ ಅಂದರೆ ಏನು? 360 ಡಿಗ್ರಿ ಪೂರ್ಣ ಕೋನ. ಸಂಪೂರ್ಣ ಕೋನ ಅಂದರೆ ಎಷ್ಟು ಡಿಗ್ರಿ? ಅದು 360 ಡಿಗ್ರಿ. ಒಂದು ಸಮಕೋನ ಅಂತೆ. ಒಂದು ಸಮಕೋನ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳೇ? 90 ಡಿಗ್ರಿ. 2 ಸಮಕೋನ ಅಂದರೆ 90 ಡಿಗ್ರಿ ಇಂಟು 2 ಎಷ್ಟಾಗುತ್ತದು? 180 ಡಿಗ್ರಿ. 3 ಸಮಕೋನಗಳು ಅಂದರೆ ಒಂದು ಸಮಕೋನಕ್ಕೆ 90, ಆ ಥರ 3 ಸಮಕೋನ ಅಂದರೆ 270 ಡಿಗ್ರಿ. 4 ಸಮಕೋನಗಳು ಅಂದರೆ 190 ಅಂಥವು 4 ಅಂದರೆ 360 ಡಿಗ್ರಿ. ಅಂದರೆ ಅದೇ ತಾನೇ ಸಮಕೋನ ಮಕ್ಕಳೇ. ಸೊ ಆಪ್ಷನ್ ಡಿ ಇದಕ್ಕೆ ಸರಿ ಆಗ್ತದಲ್ವ? ಆಪ್ಷನ್ ಡಿ ಇದಕ್ಕೆ ಸರಿ. ಇದರಲ್ಲಿ ಲೆಕ್ಕ ಮಾಡುವಂಥದ್ದು ಏನಿರಲಿಲ್ಲ. ಸಮಕೋನ ಅನ್ನುವ ಶಬ್ದ ನಿಮಗೆ ಗೊತ್ತಿರಬೇಕು. ಅದು ನಾವು ಭಾಳ ಸರಿ ಬಳಸಿದ್ದೀವಿ. ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತವು ಇದಕ್ಕೆ ಸಮ. ಎಷ್ಟಪ್ಪ? ಎಷ್ಟಾಗುತ್ತೆ? ಯಾರಿಗೆ ಗೊತ್ತು? ಎನಿಬಡಿ? ಒಂದು ಆಯತ ಯಾವುದಕ್ಕಿದೆಯಪ್ಪ ಚಂದು? ಕರೆಕ್ಟ್. ಒಂದು ಆಯತದಲ್ಲಿ ಎಲ್ಲ ಒಳಕೋನಗಳು ಎಷ್ಟಿರ್ತವೆ? ಎಲ್ಲ ಎಷ್ಟಿರ್ತವೆ? ಇದು 90. ಇದೆಷ್ಟಿದೆ ಮಕ್ಕಳೇ? ಇದು 90. ಸಾನ್ವಿ ಇದು 90. ಇದು ಸಹ 90. 4 ಸರಿ 90 ಇರುತ್ತೆ. 94 ಎಲ್ಲ ಸಮಕೋನಗಳ ಮೊತ್ತ ಎಷ್ಟಾಗುತ್ತೆ ರೀ? 360 ಡಿಗ್ರಿ.
ಆಪ್ಷನ್ ಎ. ಭಾಳ ಸುಲಭ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ ಎ ಇದಕ್ಕೆ ಸರಿ. ಇದಕ್ಕೆ ಭಾಳ ಜನ ಭಾಳ ಕಷ್ಟಪಟ್ಬಿಟ್ಟಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ. ಬಟ್ ಈ ಪ್ರಶ್ನೆ ನನಗೆ ಭಾಳ ಇಷ್ಟ ಆಯಿತು, ಭಾಳ ಇಷ್ಟವಾದಂಥ ಪ್ರಶ್ನೆ. ಏನಂತ ಪ್ರಶ್ನೆ ಕೊಟ್ಟಿದ್ದಾರೆ? 115 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಮನೆ ಮನೆಗೆ ಹೋಗಿ ಅರ್ಜಿಗಳನ್ನೆಲ್ಲ ತುಂಬ್ಕೊಂತಾರೆ, ಮಾಹಿತಿನ ಕೇಳ್ತಾರೆ, ಅದಕ್ಕೆ ಸಮೀಕ್ಷೆ ಅಂತ ಕರೀತಾರೆ. ಜನಗಣತಿ ಗೊತ್ತಲ್ವಾ, ಅದು ಒಂದು ಸಮೀಕ್ಷೆನೇ, ಆಯಿತಾ. 115 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದಲ್ಲಿನ ಮಕ್ಕಳ ಸಂಖ್ಯೆಗಳನ್ನು ದಾಖಲಿಸಿಕೊಂಡು ದೊರಕಿದ ದತ್ತಾಂಶವನ್ನು ಸ್ತಂಭನಕ್ಷೆಯ ಮೂಲಕ ಚಿತ್ರಿಸಲಾಗಿದೆ. ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂತೆ ಮಕ್ಕಳೇ ಇಲ್ಲದ ಕುಟುಂಬಗಳ ಸಂಖ್ಯೆ ಎಷ್ಟಿದೆ? ಮಕ್ಕಳೇ ಇಲ್ಲದ ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಬಾರ್ ಗ್ರಾಫ್ ನೋಡಿದ್ರೆ ಈ ಕಡೆ ಕುಟುಂಬಗಳ ಸಂಖ್ಯೆ ಕೊಟ್ಟಿದ್ದಾರೆ, ಈ ಕಡೆ ಮಕ್ಕಳ ಸಂಖ್ಯೆ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ಇರುವಂತಹ ಕುಟುಂಬಗಳು ಎಷ್ಟಿದ್ದಾವೆ? 20 ಕುಟುಂಬ ಇದ್ದಾವೆ. 2 ಮಕ್ಕಳಿರುವಂತಹ ಕುಟುಂಬಗಳು ಎಷ್ಟಿದ್ದಾವೆ? 30 ಕುಟುಂಬಗಳಿದ್ದಾವೆ. 3 ಮಕ್ಕಳಿರುವ ಒಂದು ಮನೆಯಲ್ಲಿ 3 ಮಕ್ಕಳಿರುವ ಕುಟುಂಬಗಳು ಎಷ್ಟಿದ್ದಾವೆ? 35 ಕುಟುಂಬಗಳಿದ್ದಾವೆ. 4 ಮಕ್ಕಳಿರುವ ಒಂದು ಕುಟುಂಬದಲ್ಲಿ ಎಷ್ಟಿದ್ದಾವೆ? ಅಂಥ ಕುಟುಂಬಗಳು ಎಷ್ಟಿದ್ದಾವೆ? 5 ಕುಟುಂಬ ಇದ್ದಾವೆ. ಮಕ್ಕಳೇ ಇಲ್ಲದ ಕುಟುಂಬಗಳು ಎಷ್ಟಿದ್ದಾವೆ? ಇವ್ರನ್ನೆಲ್ಲರನ್ನು ಬಿಟ್ಟು ಉಳಿದವ್ರು ತಾನೇ ಮಕ್ಕಳಿಲ್ದವ್ರ ಬಗ್ಗೆ ಬರ್ಕೊಳಕ್ಕೆ ಹೋಗ್ತಾರೆ ಅವರು. ಮಕ್ಕಳಿದ್ರೆ ತಾನೇ ನಮೂದಿಸ್ತಾರೆ ದತ್ತಾಂಶದಲ್ಲಿ. ಮಕ್ಕಳಿದ್ರೆ ತಾನೇ ನಮೂದಿಸ್ತಾರೆ ಇಲ್ಲಿ. ಮಕ್ಕಳಿಲ್ಲ ಅಂದರೆ ಬರೆಯೋಕ್ಕೆ ಹೋಗ್ತಾರಾ? ಬರೆಯೋಕ್ಕೆ ಹೋಗಲ್ಲ. ಸೊ ಒಟ್ಟಾರೆ ಎಷ್ಟು ಕುಟುಂಬಗಳಿದಾವೆ ಇಲ್ಲಿ ನೋಡಿರಿ? 5, 20, 30, 35. ಕರೆಕ್ಟಾ? ಕೂಡಿಸ್ಬಿಡೋಣ. 5, 20, 30, 35. ಒಟ್ಟು ಎಷ್ಟು ಕುಟುಂಬಗಳಿಗೆ ಮಕ್ಕಳಿದ್ದಾವೆ? 10, 6, 9, 90 ಕುಟುಂಬಗಳಲ್ಲಿ ಏನಿದ್ದಾವೆ? ಮಕ್ಕಳಿದ್ದಾರೆ. ಒಟ್ಟು ಸಮೀಕ್ಷೆ ಮಾಡಿದ ಎಷ್ಟು ಕುಟುಂಬಗಳಿಗೆ? 115 ಕುಟುಂಬಗಳಲ್ಲಿ 90 ಕುಟುಂಬಗಳಲ್ಲಿ ಒಂದಲ್ಲ ಒಂದು ರೀತಿ ಒಂದು ಮಗುನೋ 2 ಮಗುನೋ 3 ಮಗುನೋ 4 ಮಗುನೋ ಇದ್ದಾವೆ. ಕರೆಕ್ಟ್? ಮಕ್ಕಳೇ ಇಲ್ದಾರಂದರೆ ಅವ್ರನ್ನ ಬಿಟ್ಟು ಉಳಿದವ್ರೆಲ್ಲರೂ ಮಕ್ಕಳಿಲ್ದಾರು. ಸೊ ಅಲ್ಲಿಗೆ 5 0 ಹೋದರೆ 5, 11 9 ಹೋದರೆ 2, 25 ಇದಕ್ಕೆ ಸರಿಯಾದ ಉತ್ತರ. ಅಷ್ಟೇ. ನೀವು ಅಲ್ಲಿ ಹುಡುಕೋಕ್ಕೆ ಸಾಧ್ಯ ಇಲ್ಲ. 0 ಮಕ್ಕಳಿದ್ದಾರೆ ಅಂತ ಎಲ್ಲಾದ್ರೂ ಕೊಟ್ಟಿದ್ದಾರಾ? ಮತ್ತು ಅವ್ರನ್ನ ಬಿಟ್ಟು ಉಳಿದಾರಲ್ರಿ ಯಾರು? ಮಕ್ಕಳಿಲ್ದವರು. ಹೆಸರು ಮಕ್ಕಳಿದ್ರಪ್ಪ ಅಂದರೆ ಅಲ್ಲಿ ಬರೆದು ಬಿಡ್ತಾರೆ ಅವರು. ಓಕೆ, ಈ ಕುಟುಂಬದವ್ರಿಗೆ 1 ಮಗು ಇದೆ, ಈ ಕುಟುಂಬದವ್ರಿಗೆ 2 ಮಗು ಇದೆ ಅಂತ ಸೇರಿಸ್ಬಿಡ್ತಾರಲ್ಲಿ. ಸೇರಿಸೇ ಇಲ್ಲಪ್ಪ ಅಂದರೆ ಅವ್ರಿಗೆ ಮಕ್ಕಳಿಲ್ಲ ಅಂತ ಅರ್ಥ. ಇದನ್ನು ಈ ರೀತಿ ಮಾಡಬೇಕಿತ್ತು ಮಕ್ಕಳೇ. ಫ್ಯಾಂಟಾಸ್ಟಿಕ್. ಭಾಳ ಗೊಂದಲದ ವಿಭಾಗ ಕನ್ನಡ ವಿಭಾಗ. ಹೋದ ವರ್ಷವೂ ಗೊಂದಲವಾಗಿತ್ತು, ಈ ವರ್ಷವೂ ಗೊಂದಲವಾಗಿದೆ, ಮುಂದಿನ ವರ್ಷವೂ ಗೊಂದಲ ಆಗುತ್ತೆ. ಆಮೇಲೆ ಮುಂದೆ ಹೋಗ್ತಾ ಒಂದು 2-3 ವರ್ಷದಲ್ಲಿ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ಯಾಕಂದರೆ ಕನ್ನಡನೇ ಇರೋದಿಲ್ಲ. ಕನ್ನಡದಲ್ಲಿ ಎಕ್ಸಾಮೇ ಬರೆಯೋಕ್ಕೆ ಹೋಗಲ್ಲ ಮಕ್ಕಳು, ಎಲ್ಲರೂ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋಕ್ಕೆ ಹೋಗ್ತಾರೆ. ಎಸ್ ಸರ್ನೋ? ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನನಗೂ ಅನಿಸ್ತದೆ. ಒಂದು ಸರಿ ಸುಮ್ಮನೆ ಕನ್ನಡದಲ್ಲಿ ಪಾಠ ಮಾಡೋ ಬದಲು ಇಂಗ್ಲೀಷಲ್ಲೇ ಪಾಠ ಮಾಡೋದು ಒಳ್ಳೇದು ಅಂತ ಅನಿಸ್ತದೆ ಇದನ್ನೆಲ್ಲ ನೋಡಿಬಿಟ್ರೆ. ಕನ್ನಡದಲ್ಲೂ ಓದ್ತೇನೆ, ಇಂಗ್ಲೀಷಲ್ಲೂ ಓದ್ತೇನೆ. ನಂತರ ಉತ್ತರಗಳನ್ನು ನೋಡೋಣ. ಹೂಗಳು ನಮಗೆ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿವೆ. ಹೂಗಳು ವಿವಿಧ ಬಣ್ಣಗಳು ಮತ್ತು ವಿವಿಧ ಆಕಾರಗಳಲ್ಲಿರುತ್ತವೆ. ಅವು ಸೌಂದರ್ಯದ ಪ್ರತೀಕ. ಹೂಗಳು ಧಾರ್ಮಿಕ ಕ್ರಿಯೆಗಳಲ್ಲಿ ಬಳಕೆಯಾಗುತ್ತವೆ. ಹೂಗುಚ್ಛಗಳು ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಪ್ರಕಟಪಡಿಸುತ್ತವೆ. ಹೂವಿನ ಹಾರವನ್ನು ದೇವತಾ ಕಾರ್ಯಗಳಲ್ಲಿ ಹಾಗೂ ಪ್ರಮುಖ ವ್ಯಕ್ತಿಗಳನ್ನು ಗೌರವಿಸುವ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಹೂಗಳನ್ನು ಹೂದಾನಿಗಳಲ್ಲಿ ಜೋಡಿಸುವ ಮೂಲಕ ನಾವು ಜೀವಿಸುವ ಪರಿಸರವನ್ನು ಸುಂದರಗೊಳಿಸುತ್ತದೆ. ಹೂಗಳಿಂದ ಹಲವು ವ್ಯಾವಹಾರಿಕ ಉಪಯೋಗಗಳು ಇವೆ. ಅವುಗಳನ್ನು ಸುಗಂಧ ದ್ರವ್ಯಗಳು, ಟೀ ಹಾಗೂ ಅಲಂಕಾರಿಕ ಪ್ರಸಾಧನಗಳಲ್ಲಿ ಉಪಯೋಗಿಸಲಾಗುತ್ತದೆ. ಕೆಲವು ಹೂಗಳನ್ನು ಔಷಧಿಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹೂಗಳು ಮಹತ್ವವಾದವುಗಳು, ಏಕೆಂದರೆ ಅವು ಶರೀರ ಹಾಗೂ ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಹೌದಲ್ರಿ? ಹೂವಿನ ವಾಸನೆ ನೋಡಿದ್ದೀರಿ ಯಾವಾಗಾದ್ರೆ? ಮಲ್ಲಿಗೆ ಹೂವಿನ ವಾಸನೆ ಚೆಂದ ಅನಿಸ್ತದಲ್ವ ಅದಿದ್ರೆ? ಎಸ್. ಏನು? ಓಕೆ, ಇಂಗ್ಲೀಷಲ್ಲಿ ಮಕ್ಕಳೇನು ಒಂದ್ಸರಿ ನೋಡ್ಬಿಡೋಣ. ಯಾಕಂದರೆ ಸರಿಯಾದ ಉತ್ತರ ಇಂಗ್ಲೀಷ್ ಒಳಗೆ ಇರುತ್ತೆ, ಬಟ್ ನಿಮಗೆ ಇಂಗ್ಲೀಷ್ ಗದ್ಯಭಾಗನೂ ಕೊಡೋದಿಲ್ಲ ಅವರು. ಫ್ಲವರ್ಸ್ ಆರ್ ಯೂಸ್ಫುಲ್ ಟು ಅಸ್ ಇನ್ ಮೆನಿ ವೇಸ್. Flowers come in different colors and shapes. They are a symbol of beauty. Flowers are used in religious worship. Bouquets and flowers are given to show love and appreciation. Bouquets of flowers are given to show love and appreciation. Flowers are strung
as garlands and used to adorn deities and honor celebrities. Flowers are arranged in vases to add beauty to our living environment. Flowers have practical uses too. Practical uses too. ನನಗೆ ಗೊಂದಲ ಆಗೋದಿಲ್ಲಪ್ಪ ಅಂದರೆ ಪ್ರಾಕ್ಟಿಕಲ್, ಅದು ಇಲ್ಲಿ ವ್ಯಾವಹಾರಿಕ. They are used to make perfumes, tea and cosmetic products. Certain flowers are used as medicines. In short, flowers are important because they have a positive impact on the body and the mind. ಓಕೆ, ಹೂಗಳು ಅನೇಕ ರೀತಿಯಲ್ಲಿ ಏನಾಗಿದ್ದಾವೆ, ಉಪಯುಕ್ತವಾಗಿದ್ದಾವೆ. ರೈಟ್? ಫ್ಲವರ್ಸ್ ಆರ್ ಡ್ಯಾಶ್ ಟು ಅಸ್ ಇನ್ ಮೆನಿ ವೇಸ್, ಯೂಸ್ಫುಲ್ ಟು ಅಸ್ ಇನ್ ಮೆನಿ ವೇಸ್. ಹೂಗಳು ಡ್ಯಾಶ್ ಇರುತ್ತವೆ, ವಿವಿಧ ಆಕಾರಗಳಲ್ಲಿ, ವಿವಿಧ ಬಣ್ಣಗಳಲ್ಲಿ, ವಿವಿಧ ಬಣ್ಣಗಳು ಮತ್ತು ಆಕಾರಗಳಲ್ಲಿ. ಆಪ್ಷನ್ ಸಿ ಬರುತ್ತೆ. ಎಸ್, ಅರೆ ಗದ್ಯ ಭಾಗದಲ್ಲಿಲ್ವಾ? ಗದ್ಯ ಭಾಗದಲ್ಲಿಲ್ಲೇನ್ರಿ? ವಿವಿಧ ಬಣ್ಣಗಳು ಮತ್ತು ಆಕಾರಗಳಲ್ಲಿರುತ್ತವೆ, ಇದೆ ಅಲ್ರಿ? ಮತ್ತು ಫ್ಲವರ್ಸ್ ಆರ್ ಫೌಂಡ್ ಇನ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಶೇಪ್ಸ್. ಫ್ಯಾಂಟಾಸ್ಟಿಕ್. ಹೂಗಳ ವ್ಯಾವಹಾರಿಕ ಉಪಯೋಗಗಳು: ಟೀ, ಸುಗಂಧ ದ್ರವ್ಯಗಳು ಮತ್ತು ಅಲಂಕಾರಿಕ ಪ್ರಸಾಧನಗಳು, ಹೂದಾನಿಗಳಲ್ಲಿ ಜೋಡಿಸಿಡುವುದು, ಹೂವಿನ ಹಾರಗಳನ್ನು ತಯಾರಿಸುವುದು, ಪ್ರಾರ್ಥನೆ ಮತ್ತು ಪೂಜೆಗಳಲ್ಲಿ. ಆಪ್ಷನ್ ಎ ಮಕ್ಕಳೇ. ಪ್ರಾಕ್ಟಿಕಲ್ ಯೂಸಸ್ ಇಲ್ಲಿದೆಯಲ್ವಾ, ನಾವು ಮಾರ್ಕ್ ಮಾಡಿದ್ದೀವಲ್ವಾ. ಹೂಗಳಿಂದ ಹಲವು ವ್ಯಾವಹಾರಿಕ ಉಪಯೋಗಗಳು ಇವೆ. ಅವುಗಳನ್ನು ಸುಗಂಧ ದ್ರವ್ಯಗಳು, ಟೀ ಮತ್ತು ಅಲಂಕಾರಿಕ ಪ್ರಸಾಧನಗಳಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಬರೆದಿದ್ದಾರೆ. ಕರೆಕ್ಟ್? ಸೊ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು. ಮೇಕಿಂಗ್ ಟೀ, ಪರ್ಫ್ಯೂಮ್ಸ್ ಆ್ಯಂಡ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಹೂಗಳನ್ನು ಔಷಧಿಗಳನ್ನು ತಯಾರಿಸಲು ಬಳಸುತ್ತಾರೆ. ಕೆಲವು ಮಕ್ಕಳೇ, ಎಲ್ಲ ಹೂಗಳನ್ನು ಬಳಸ್ತಾರೆ. ಸಮ್ ಫ್ಲವರ್ಸ್ ಆರ್ ಯೂಸ್ಡ್ ಟು ಮೇಕ್ ಮೆಡಿಸಿನ್ಸ್. ಸ್ವಲ್ಪ ನೋಡೋಣ ಗದ್ಯ ಭಾಗದಲ್ಲಿ ಎಲ್ಲಿದೆ ಮಕ್ಕಳೇ? ಕೆಲವು ಎಲ್ಲಿ ಬರುತ್ತೆ? ಕೆಲವು ಹೂಗಳನ್ನು ಔಷಧಿಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ. ಕೆಲವು, ರೈಟ್? ಇಲ್ಲಿದೆಯಾ? ಸರ್ಟೆನ್ ಫ್ಲವರ್ಸ್. ಸರ್ಟೆನ್ ಅಂದರೆ ಸಮ್ ಫ್ಲವರ್ಸ್. ಕೆಲವು ಹೂಗಳನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನಿಮಗೆ ನೆನಪಿದೆಯಾ? ನಾವು ಭಾಷಾ ಕಿರು ಪರೀಕ್ಷೆಗಳನ್ನು ನಡೆಸ್ತಾ ಇದ್ವಿ. ಅಲ್ಲಿ ಈ ಥರ ಡ್ಯಾಶ್ಗಳನ್ನು ಕೊಟ್ಟು ನಾವು ಅಭ್ಯಾಸ ಮಾಡಿದ್ದೀವಿ. ನೆನಪಿದೆಯಾ? ಈ ಥರ ಡ್ಯಾಶ್ಗಳನ್ನು ಬಳಸಿದ್ದೀವಿ ಪರೀಕ್ಷೆಯಲ್ಲಿ ನಾವು. ಗುಡ್. ಓಕೆ. ಮತ್ತು ಪರಿಣಾಮ ಪದದ ಅರ್ಥ. ಇದು ಪರಿಣಾಮ ಕ್ಲಾಸಲ್ಲಿ ಬಂದಿತ್ತು ಒಂದು ಸರಿ. ಪ್ರಭಾವ ಬಂದಿತ್ತಲ್ವಾ? ಚರ್ಚೆ ಮಾಡಿದ್ದೀವಿ. ಫ್ಯಾಂಟಾಸ್ಟಿಕ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ದ ವರ್ಡ್ ಇಂಪ್ಯಾಕ್ಟ್ ಮೀನ್ಸ್ ಎಫೆಕ್ಟ್. ಓಕೆ, ಎರಡನೇ ಗದ್ಯ ಭಾಗ ಮಕ್ಕಳೇ. ಒಂದು ಸರಿ ಓದ್ಬಿಡ್ತೀನಿ, ನಂತರ ಪ್ರಶ್ನೆಗಳಿಗೆ ಹೋಗ್ಬಿಡೋಣ. ಅಂಗಡಿಯಲ್ಲಿ ಪ್ರದರ್ಶಿಸಲಾಗಿದ್ದ ಹೊಸ ಸೈಕಲನ್ನು ಸೋನಂ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದಳು. ಅಂಗಡಿಯಲ್ಲಿ ಪ್ರದರ್ಶಿಸಲಾಗಿದ್ದ ಹೊಸ ಸೈಕಲನ್ನು ಸೋನಂ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದಳು. ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿದ್ದ ಹೊಸ ಸೈಕಲನ್ನು ಕಂಡು ಆಕೆ ಬೆರಗಾಗಿದ್ದಳು. ಇದನ್ನು ಗಮನಿಸಿದ ಆಕೆಯ ತಂದೆ, ನಡೆಯಲಿಂದ ನಾವು ಹೋಗೋಣ ಎಂದು ಆಕೆಗೆ ಹೇಳಿದರು. ಸೋನಂ ಕಡೆಯದಾಗಿ ಸೈಕಲಿನ ಕಡೆ ದೃಷ್ಟಿ ಹಾಯಿಸಿ ತಂದೆಯನ್ನು ಅನುಸರಿಸಿದಳು. ನೀವು ಮಾಡ್ತಿರಲ್ಲ ಬೇಕರಿ ಹತ್ರ ಹೋದಾಗ ಮುಂದ್ಗಡೆ ಕೇಕ್ ಇಟ್ಟಿರ್ತಾರೆ, ನೀವು ಹಾಗೇ ತದೇಕ ದೃಷ್ಟಿಯಿಂದ ನೋಡ್ತಿರ್ತೀರಿ ಕೇಕನ್ನು. ನಿಮ್ಮ ಪಾಪ ಮಮ್ಮಿ ಹೇಳ್ತಾರೆ ನಡ್ರಿ ಮನೆಗೆ ಹೋಗೋಣ ಅಂತ. ಹಾಗೆ ಬಿಡಲ್ಲ, ಹೋಗಬೇಕೋ ಬೇಡವೋ ಅಂತ ಆ ಮನಸ್ಸಲ್ಲೇ ಹೋಗ್ತೀರಿ. ಎಸ್, ಹೌದಲ್ವಾ? ಹಂಗೆ ಹೋದ್ರೇ ಒಳ್ಳೆಯದು. ಹಂಗೆ ಹೋಗದೆ ಅದನ್ನು ತಿಂದರೆ ಮತ್ತು ಆಮೇಲೆ ನೀವು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ಅದು ಬೇಕು ಯಾರಿಗಾದರೂ? ಆಸ್ಪತ್ರೆ ಇಲ್ಲ ಬಾತ್ರೂಮು. ಓಕೆ, ಎರಡರಲ್ಲಿ ನಿಮ್ಮ ಚಾಯ್ಸ್ ಯಾವುದಿದೆ ನೋಡಿ. ಸೋನಂ ಕಡೆಯದಾಗಿ ಸೈಕಲಿನ ಕಡೆ ದೃಷ್ಟಿ ಹಾಯಿಸಿ ತಂದೆಯನ್ನು ಅನುಸರಿಸಿದಳು. ಆಕೆ ಮನೆಗೆ ಹಿಂದಿರುಗಿದ ಮೇಲೆ ಹೊಳೆಯುವ ಕೆಂಪು ಸೈಕಲಿನ ಬಗ್ಗೆಯೇ ಯೋಚಿಸುತ್ತಾ ನಿದ್ರೆಗೆ ಜಾರಿದಳು. ಒಮ್ಮೊಮ್ಮೆ ಅನಿಸುತ್ತೆ, ಏನಾದರೂ ಆಸೆ ಇದ್ದದನ್ನು ನೋಡ್ತೀವಲ್ಲ, ಪದೇ ಆಲೋಚನೆಗಳು ಮನಸ್ಸಲ್ಲಿ ಬರ್ತಾ ಇರ್ತವೆ. ಸೋನಮ್ಗೂ ಹಂಗೆ ಆಗ್ಬಿಟ್ಟಿದೆ. ರಾತ್ರಿ ಮಲಗಬೇಕಾದ್ರೂ ಅದ್ರ ಬಗ್ಗೆನೇ ಆಲೋಚನೆ. ಮರುದಿನ ಶಾಲೆಯಲ್ಲಿ ಆಕೆ ತನ್ನ ಸ್ನೇಹಿತೆಯರ ಜೊತೆ ಆ ಕೆಂಪು ಸೈಕಲಿನ ಬಗ್ಗೆಯೇ ಮಾತಾಡಿದಳು. ಶಾಲೆಯಿಂದ ಮನೆಗೆ ಹಿಂದಿರುಗಿದಾಗ ಗೇಟಿನ ಮುಂದೆ ಮಿರುಮಿರುಗುವ ಹೊಸ ಕೆಂಪು ಸೈಕಲ್ ನಿಂತಿರುವುದನ್ನು ಆಕೆ ಗಮನಿಸಿದಳು. ಆಕೆ ಸಂತೋಷದಿಂದ ಜೋರಾಗಿ ಕೂಗಿ ಅಮ್ಮನನ್ನು ಹೊರಬರುವಂತೆ ಕರೆದಳು. ಆಕೆ ತಂದೆ ತಾಯಿಯರು ನಗುತ್ತಾ ಹೊರಬಂದು
ಅದು ಆಕೆಯ ಹುಟ್ಟುಹಬ್ಬಕ್ಕೆ ಉಡುಗೊರೆ ಎಂದು ಹೇಳಿ ಆ ಸೈಕಲನ್ನು ಅವಳಿಗೆ ನೀಡಿದರು. ಸೋನಂ ಸಂತೋಷದಿಂದ ತನ್ನ ತಂದೆ ತಾಯಿಯರನ್ನು ಏನು ಆಲಂಗಿಸಿಕೊಂಡಳು, ತಬ್ಬಿಕೊಂಡಳು ಅಂತ ಅರ್ಥ. ಆಯಿತಾ? Sonam was staring at the new cycle on display at the shop. She was amazed to see the new shiny red cycle. Her father noticed it and said to her, come along, we need to get going. Sonam had a last look at the cycle and followed her father. She went to bed thinking about the shiny red cycle. The next day, she kept talking about the cycle to her friends in school. When she returned home, she noticed a new cycle parked near the gate. She screamed in joy, calling out to her mother. Her parents came out smiling and told her that it was her birthday gift and gave her the cycle. Sonam was delighted and hugged her parents happily. ಸೋನಮ್ ಡ್ಯಾಶ್ ಜೊತೆ ಅಂಗಡಿಗೆ ಹೋಗಿದ್ಲು. ಯಾರ ಜೊತೆ ಹೋಗಿದ್ಲು? ತಂದೆ ಜೊತೆ, ಅಪ್ಪನ ಜೊತೆ, ಎರಡು ಒಂದೇ ತಾನೆ. ಸೋನಮ್ ವೆಂಟ್ ವಿತ್ ಹರ್ ಫಾದರ್ ಟು ಅ ಶಾಪ್. ಸೋನಮ್ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದಳು. ಕೆಂಪು, ರೈಟ್? ಇಟ್ ವಾಸ್ ಇನ್ ದ ಸೋನಮ್ ವಾಸ್ ಅಟ್ರಾಕ್ಟೆಡ್ ಬೈ ದ ಶೈನಿ ರೆಡ್ ಸೈಕಲ್ ಇನ್ ದ ಶಾಪ್. ಕೆಂಪು ಬಣ್ಣದ ಬೈಸಿಕಲ್ ಆಗಿತ್ತದು. ಸೋನಮ್ಗೆ ಆಕೆಯ ತಂದೆ ತಾಯಿಯರು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದರು? ಆಕೆ ಹುಟ್ಟುಹಬ್ಬಕ್ಕೆ, ರೈಟ್? ಸೋನಮ್ಸ್ ಪ್ಯಾರೆಂಟ್ಸ್ ಪ್ರೆಸೆಂಟೆಡ್ ಹರ್ ದ ನ್ಯೂ ರೆಡ್ ಸೈಕಲ್ ಆ್ಯಸ್ ಹರ್ ಬರ್ತ್ಡೇ ಗಿಫ್ಟ್. ಸೋನಮ್ ತನ್ನ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸಿದಳು? ತನ್ನ ತಂದೆ ತಾಯಿಯರನ್ನು ತಂದೆ ತಾಯಿಯರನ್ನು ಆಲಂಗಿಸಿಕೊಂಡು, ತಬ್ಬಿಕೊಂಡು, ರೈಟ್? ಸೋನಮ್ ಶೋಡ್ ಹರ್ ಹ್ಯಾಪಿನೆಸ್ ಬೈ ಹಗ್ಗಿಂಗ್ ಹರ್ ಪೇರೆಂಟ್ಸ್. ಫ್ಯಾಂಟಾಸ್ಟಿಕ್. ಇದು ಪರವಾಗಿಲ್ಲ, ಚೆನ್ನಾಗಿತ್ತು. ಗದ್ಯ ಭಾಗ ಚೆನ್ನಾಗಿತ್ತು. ಆಶ್ಚರ್ಯ ಎಂಬ ಪದದ ಸಮಾನಾರ್ಥಕ ಪದ ವಿಸ್ಮಿತ. ವಿಸ್ಮಯ, ಆಶ್ಚರ್ಯ ಇದು ಬಂದಿದೆ ನಮ್ಮ ತರಗತಿಯಲ್ಲಿ ಸಾಕಷ್ಟು ಬಾರಿಯೇ. ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳಲ್ಲಿ ಬಂದು ಹೋಗಿದೆ ಇದು. ದ ವರ್ಡ್ ಅಮೇಸ್ಡ್ ಮೀನ್ಸ್ ದ ಸೇಮ್ ಆ್ಯಸ್ ಸರ್ಪ್ರೈಸ್ಡ್. ವೆರಿ ವೆಲ್. ಚೆನ್ನಾಗಿತ್ತು ಗದ್ಯ ಭಾಗ ಮಕ್ಕಳೇ. ಮುಂದಿನ ಗದ್ಯ ಭಾಗ ಈ ರೀತಿ ಇದೆ. ದೆಹಲಿಯ ರಾಷ್ಟ್ರೀಯ ವಸ್ತು ಪ್ರದರ್ಶನಾಲಯದಲ್ಲಿರುವ ಒಂದು ದಪ್ಪ ಗಾಜಿನ ಸೀಸೆಯ ಹಿಂದೆ ಇರುವ ಜಗತ್ ಪ್ರಸಿದ್ಧ ನರ್ತಕಿಯ ಕಲಾಕೃತಿಯನ್ನು ಪ್ರತಿಯೊಬ್ಬರೂ ನೋಡಲೇಬೇಕು. ಇದು ಮೊಹೆಂಜಾದಾರೋದಲ್ಲಿ ದೊರೆತ ಅಪರೂಪದ ಕಂಚಿನ ನರ್ತಕಿಯ ಕಲಾಕೃತಿ. ನಮ್ಮ ಶಾಲಾ ಪಠ್ಯಪುಸ್ತಕಗಳು ಈ 5,000 ವರ್ಷಗಳ ಹಿಂದಿನ ನಮ್ಮ ಪರಂಪರೆಯ ಬಗ್ಗೆ ತಿಳಿಸುತ್ತವೆ. ಸಿಂಧೂ ನಾಗರಿಕತೆ, ಹರಪ್ಪ ಮತ್ತು ಮೊಹೆಂಜಾದಾರೋ ಸಿಂಧೂ ನಾಗರಿಕತೆ ಬಗ್ಗೆ ಹೇಳ್ತಾ ಇದ್ದಾರೆ. ಆಕೆಯ ಎಡಗೈಯಲ್ಲಿ ಚಿಪ್ಪುಗಳಿಂದಲೂ ದಂತಗಳಿಂದಲೂ ಲೋಹದಿಂದಲೂ ತಯಾರಿಸಲಾದ ಬಳೆಗಳು ತೋಳುಗಳಿಂದ ಮೊಳಕೈಯವರೆಗೂ ಅಲಂಕೃತಗೊಂಡಿವೆ. ಆಕೆಯ ಕೊರಳಲ್ಲಿ 3 ಪದಕಗಳೊಂದಿಗೆ ಆಧುನಿಕ ಕಲಾ ಶೈಲಿಯಲ್ಲಿ ನಿರ್ಮಿತವಾಗಿರುವ ಕಂಠಹಾರ ಅಂದರೆ ಮಕ್ಕಳೇ ಕುತ್ತಿಗೆಗೆ ಹಾಕೊಳ್ಳೋ ಹಾರ. ಕುತ್ತಿಗೆ ಮೇಲೆ ನೀವು ಹಾಕೊತೀರಲ್ಲ ಮೇಲೆ, ಕಂಠ ಅಂದರೆ ಇದೆ ತಾನೆ, ಇಲ್ಲಿ ಹಾಕೊಳ್ಳೋ ಹಾರವೇ ಕಂಠಹಾರ. ನೆಕ್ಲೆಸ್. ಕಂಠಹಾರವು ಬಲಗೈಯ ಮುಂಗೈ ಮತ್ತು ಮೊಳಕೈಯಲ್ಲಿ ಕೆಲವು ಬಳೆಗಳೂ ಇವೆ. ಆಕೆ ನಿರ್ಭೀತ ಮಾನವ ಶಕ್ತಿಯ ಪ್ರತೀಕದಂತೆ ಕಾಣಿಸುತ್ತಾಳೆ ಮತ್ತು ಒಂದು ಕಲಾಕೃತಿಯು ನಮ್ಮ ಇಂದ್ರಿಯಗಳ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರುವುದನ್ನು ಇದು ಪ್ರತಿನಿಧಿಸುತ್ತದೆ. ಓಕೆ, ಇಂಗ್ಲೀಷಲ್ಲಿ ಓದ್ಬಿಟ್ಟೋಣ ಮಕ್ಕಳೇ. Caged behind thick glass, the most famous dancer in the world cannot be missed in the National Museum, Delhi. The dancing girl of Mohenjo-daro is a rare artifact made of bronze. Our school textbooks also communicate a wealth of our 5,000 years heritage of art. A series of bangles of shell, ivory or thin metal. ನನಗೆ ಇಲ್ಲಿ ಗೊಂದಲ ಇದೆ ಮಕ್ಕಳೇ, ನಿಮಗೆ ಅರ್ಥ ಆಗದೇ ಇರ್ಬೋದು. ನೋಡ್ತಿರುವಂತಹ ಪೋಷಕರು ಮತ್ತು ಇತರೆ ತರಬೇತುದಾರರು, ಶಿಕ್ಷಕರು ಇದನ್ನು ಸ್ವಲ್ಪ ಚರ್ಚೆಗೆ ಒಳಪಡಿಸ್ಬೋದು. ಇಂಗ್ಲೀಷ್ ಗದ್ಯ ಭಾಗದಲ್ಲಿ ಥಿನ್ ಮೆಟಲ್, ತೆಳುವಾದ ಲೋಹ ಅಂತ ಅರ್ಥ ಬರ್ತದೆ. ಆದರೆ ಈ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ? ಚಿಪ್ಪುಗಳಿಂದಲೂ ಸರಿ, ದಂತದಿಂದಲೂ ಸರಿ, ಲೋಹದಿಂದಲೂ ಅಂತ ಹೇಳಿದ್ದಾರೆ. ತೆಳು ಲೋಹ ಅಂತ ಹೇಳಿದ್ದಾರೆ, ತೆಳುವಾದ ಲೋಹ ಅಂತ ಹೇಳಿದ್ದಾರೆ. ಇದು ಒಂದು ಸಮಸ್ಯೆ ನನಗೆ ಆಗ್ತದೆ ಇಲ್ಲಿ. A series of bangles of shell, ivory or thin metal adorn her left upper arm down to her fingers. It is
Okay, okay. It is a modern art with a necklace with 3 pendants bunched together and a few bangles above the elbow and wrist on her right hand. She speaks of the fearless human spirit and reminds us of the impact that a work of art leaves on our senses. ಸರಿ, ಪರವಾಗಿಲ್ಲ. ನರ್ತಕಿಯ ದಪ್ಪ ಗಾಜಿನ ಸೀಸೆಯ ಹಿಂದೆ ಇರಲು ಕಾರಣ ಏನು? ಆ ನರ್ತಕಿ ಅಷ್ಟು ದಪ್ಪವಾದ ಸೀಸೆಯ ಹಿಂದೆ ಇಡೋಕ್ಕೆ ಕಾರಣ ಏನು? ಹಾಂ, ಆಕೆ ಪ್ರಸಿದ್ಧ ನರ್ತಕಿನ? 5,000 ಹಿಂದೆ ಅವ್ರು ಯಾರು ಏನಂತ ಹೆಸರೇನಾರ ಗೊತ್ತಿರುತ್ತೆ ನಮಗೆ? ಪ್ರಸಿದ್ಧ ನರ್ತಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕೆ ನಿರ್ಭಯಳನ? ಅದು ಸಾಧ್ಯ ಇಲ್ಲ. ಅದು ಅಪರೂಪದ ಕಲಾಕೃತಿ ಅಲ್ವ ಮಕ್ಕಳೇ? ಬೆಲೆ ಬಾಳುವ ಆಭರಣಗಳನ್ನು ಆಕೆಗೆ ತೊಡಿಸಲಾಗಿದೆ? ಇಲ್ಲ, ಬೆಲೆ ಬಾಳುವಂತಹ ಆಭರಣ ಅಂತ ಹೇಳಿದ್ದಿಲ್ಲ ಇಲ್ಲೂ. ದ ಡಾನ್ಸಿಂಗ್ ಗರ್ಲ್ ಈಸ್ ಕೇಸ್ಡ್ ಬಿಹೈಂಡ್ ಥಿಕ್ ಗ್ಲಾಸ್ ಬಿಕಾಸ್ ಇಟ್ ಈಸ್ ಅ ರೇರ್ ಆರ್ಟಿಫ್ಯಾಕ್ಟ್. ಇಟ್ ಈಸ್ ಅ ರೇರ್ ಆರ್ಟಿಫ್ಯಾಕ್ಟ್. ಪದಕಗಳು ಯಾವುದರ ಭಾಗ? ಪದಕ ಎಲ್ಲ ಹಾಕ್ತಾರೆ ಮಕ್ಕಳೇ? ಕಂಠಹಾರ ಅದು? ಎಸ್. ದ ಪೆಂಡೆಂಟ್ಸ್ ಆರ್ ಅ ಪಾರ್ಟ್ ಆಫ್ ನೆಕ್ಲೆಸ್. ವೆರಿ ಗುಡ್. ನೋಡ್ರಿ, ನೆಕ್ಲೆಸ್. ವೆರಿ ನೈಸ್. ಹೇಳಿಕೆ, ಇಲ್ಲಿ ಸಮಸ್ಯೆ ಆಗುತ್ತೆ ನೋಡ್ರಿ. ಹೇಳಿಕೆ 1 ಮತ್ತು 2 ಓದಿಕೊಂಡು ಕೆಳಗೆ ನೀಡಲಾಗಿರುವ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ. ಮೊದಲು ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ರೀಡ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಒನ್ಸ್ ಗಿವನ್ ಬಿಲೋ. ಫಸ್ಟ್ ಸ್ಟೇಟ್ಮೆಂಟ್ ಈ ಥರ ಇದೆ. ಹರ್ ಬ್ಯಾಂಗಲ್ಸ್ ಆರ್ ಮೇಡ್ ಆಫ್ ಶೆಲ್ ಆರ್ ಥಿನ್ ಮೆಟಲ್. ಫೈನ್. ಹರ್ ಬ್ಯಾಂಗಲ್ಸ್ ಆರ್ ಮೇಡ್ ಅಪ್ ಆಫ್ ಶೆಲ್ ಆರ್ ಥಿನ್ ಮೆಟಲ್. ಹರ್ ಸೀರೀಸ್ ಆಫ್ ಬ್ಯಾಂಗಲ್ಸ್ ಆಫ್ ಶೆಲ್ ಮೇಡ್ ಅಪ್ ಆಫ್ ಶೆಲ್ ಆರ್ ಥಿನ್ ಮೆಟಲ್ ಇದೆ. ಹಾಗಾದರೆ ಸರಿ ಇದೆ. This is right. First statement is right. She wears a necklace made of ivory. She wears a necklace made of ivory. So, ನೆಕ್ಲೆಸ್ನ ಇದರಿಂದ ದಂತಗಳಿಂದ ಮಾಡಿದ್ದಾರೆ ಮಕ್ಕಳೇ? ನೋ, ಅದ್ರ ಬಗ್ಗೆ ಎಲ್ಲೂ ಇಲ್ಲ. ರೈಟ್? ಆ ನೆಕ್ಲೆಸ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಇಟ್ ಈಸ್ ಅ ಮಾಡರ್ನ್ ಆರ್ಟ್ ವಿತ್ ಅ ನೆಕ್ಲೆಸ್ ವಿತ್ 3 pendants bunched together and a few bangles above the elbow and wrist on her right hand. She speaks of the fearless human spirit and reminds us of the impact that a work of art leaves on our senses. ಇಲ್ಲ, ಇದು ರಾಂಗ್ ಆಗ್ತದೆ ಮಕ್ಕಳೇ. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗ್ತದೆ? ರಾಂಗ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ 1 is true, ಸೆಕೆಂಡ್ ಈಸ್ ಫಾಲ್ಸ್. ಆಪ್ಷನ್ ಎ ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? ಓಕೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಏನಾಗ್ತದೆ? ಹೇಳಿಕೆ 1 ಮತ್ತು 2 ಓದಿಕೊಂಡು ಕೆಳಗೆ ನೀಡಲಾಗಿರುವ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ. ಆಕೆಯ ಬಳೆಗಳು ಚಿಪ್ಪುಗಳು ಮತ್ತು ತೆಳುವಾದ ಲೋಹಗಳಿಂದ ತಯಾರಿಸಲ್ಪಟ್ಟಿವೆ. ಬಳೆಗಳು ಚಿಪ್ಪುಗಳು ಮತ್ತು ತೆಳುವಾದ ಲೋಹ ಅಂತ ಇದೆಯಾ ಮಕ್ಕಳೇ? ಲೋಹ ಇದೆ, ಒಪ್ಪೋಣ. ತೆಳುವಾದ ಲೋಹ ಅಂತ ಕೊಟ್ಟಿದ್ದಾರಾ? ಸೊ ಹಾಗಾದರೆ ಇದು ಆಪ್ಷನ್ ಎ ತಪ್ಪಾಗುತ್ತಲ್ವಾ? ಹೌದಲ್ವಾ? ಆಕೆ ದಂತದಿಂದ ತಯಾರಿಸಲಾದ ಕಂಠಹಾರವನ್ನು ಧರಿಸಿದ್ದಾಳೆ. ದಂತದಿಂದ ಕಂಠಹಾರ ಅಂತ ಇದಂತೂ ತಯಾರಿಸಿಲ್ಲ. ಇದು ನೇರವಾಗಿ ಗೊತ್ತಾಗುತ್ತೆ. ನಮಗೇನಾಗ್ತದೆ? 2 ತಪ್ಪಂದಮೇಲೆ 1 ಮತ್ತು 2 ತಪ್ಪು ಅಂತ ಆಪ್ಷನ್ ಡಿ ಹಾಕ್ತಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಹೌದಲ್ವಾ? ಆಪ್ಷನ್ ಡಿ ಹಾಕಿದರೆ ಯಾವ್ದು ಹಾಕಿದ್ದೀರಾ? ಡಿ ಹಾಕಿದ್ದೀರಾ? ಓಕೆ. ಈಗ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಪ್ಷನ್ ಎ ಹಾಕಿದ್ದಾರೆ. ಈಗ ಯಾವುದು ಸರಿ ಹಾಕಿದ್ರೆ? ನನ್ನ ಪ್ರಕಾರ ಇಂಗ್ಲೀಷ್ ಮೀಡಿಯಮರಿಗೆ ಆಪ್ಷನ್ ಎ ಸರಿ ಆಗಬೇಕು, ಕನ್ನಡ ಮೀಡಿಯಮರಿಗೆ ಆಪ್ಷನ್ ಡಿ ಸರಿ ಆಗಬೇಕು. ನಿಮಗೂ ಅದೇ ಅನಿಸುತ್ತಾ? ಗುಡ್. ಬಟ್ ನನ್ನ ಪ್ರಕಾರ ಎರಡಕ್ಕೂ ಸೇರಿ ಆಪ್ಷನ್ ಏನೇ ಸರಿ ಅಂದ್ಬಿಡ್ತಾರೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಫೈನಲ್ ಅಂತ ಹೇಳ್ತಾರೆ ಅವರು. ಎರಡೆರಡು ಬೇರೆ ಬೇರೆ ಕೀ ಉತ್ತರಗಳನ್ನು ಅವರು ಹೊರಡಿಸಿದರೆ ಎಲ್ಲರಿಗೂ ಲಾಭ ಆಗ್ತದೆ. ಇಲ್ಲಾಂದರೆ ಭಾಳ ಗೊಂದಲ ಇದೆ. ಇದು ಗದ್ಯ ಭಾಗದಲ್ಲಿ ಇದೊಂದು ಗೊಂದಲ ಇದೆ. ಎನಿವೇಸ್, ನಿಮ್ಮನ್ನು ಯಾರಪ್ಪ ಕೇಳ್ತಾರೆ? ರೈಟ್? ಸರ್ಕಾರಿ ಶಾಲೆ ಹುಡುಗರು ಹೆಂಗಿದ್ರು ನಿಮ್ಮವೆಲ್ಲ ಶಾಲೆಗಳು ಮುಚ್ತಾ ಇದ್ದಾರೆ. ಗುಡ್ ಲಕ್. ನಿಮ್ಮ ಪೇರೆಂಟ್ಸ್ ಅಂತೂ ಕೇಳಲ್ಲ, ಹೌದಲ್ವಾ? ಯಾರನ್ನೂ ಕೇಳೋದಿಲ್ಲ, ಆರಾಮಾಗಿರ್ತಾರೆ. ಕೆಳಗಿನವುಗಳಲ್ಲಿ ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಪದ ಯಾವುದು? ನಿರ್ಭಯ, ಭಯ, ನಿರ್ಭಯ. ಪರ್ಯಾಯವಲ್ಲದ, ಸಮಾನಾರ್ಥಕವಲ್ಲದ ಯಾವುದಾಗ್ತದೆ? ಹೆದರುವುದು. ಅಲ್ರಿ, ನೀವೇ ನೋಡ್ರಿ ಇದರಲ್ಲಿ ಗುಂಪಿಗೆ ಸೇರಿದ ಪದ ಅಂತ ನಾವು ಗುರುತು ಮಾಡ್ಬೋದಿತ್ತ ನಾವು? ಪರಾಕ್ರಮ, ಧೈರ್ಯ, ಸಾಹಸ. ನಮ್ಮ ಸಾಗರ್ ಪಾಟೀಲ್ ಮಾಡ್ತಾನೆ ಸಾಹಸ. ರೈಟ್? ಸೊ ಇದು ಯಾವುದು ಬರಲ್ಲಪ್ಪ, ಹೌದು ತಾನೇ? ಸೊ ಹೆದರು ಇದಕ್ಕೆ ಸರಿಯಾದ ಪದ. ಆ ರೀತಿನಾದರೂ ಇಂಟೆಲಿಜೆಂಟ್ ಗೆಸ್ಸಿಂಗ್ ಮಾಡ್ಬೋದಿತ್ತು ನಾವು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸಿನೋನಿಮ್ ಆಫ್ ಫಿಯರ್ಲೆಸ್? ಟಿಮಿಡ್. ಓಕೆ. ಕಲಾಕೃತಿ ಶಬ್ದದ ಅರ್ಥ.
ಕಲೆಗಳಿಗೆ ಸಂಬಂಧಿಸಿದ ಸಂಗತಿ ಅಂತ ಅನ್ನಿಸ್ತದೆ, ಹೌದಾ? ಆದರೆ ಮೇಡಮ್ ಒಂದು ನಿಮಿಷ, ನೀವು ಕನ್ನಡ ಮೀಡಿಯಮ್ನವರಮ್ಮ, ಅಷ್ಟು ಜಲ್ದಿ ಹೋಗಬಾರ್ದು. ಕೇಳಿ ನನ್ನ ಮಾತು ಕೇಳಿ. ಮಾನವ ನಿರ್ಮಿತ ಕಲೆಗಳ ನಮೂನೆಗಳು, ಭೂಮಿಯಿಂದ ಅಗೆದು ತೆಗೆದ ವಸ್ತುಗಳು ಇದಂತೂ ಅಲ್ಲ, ಕಂಚಿನ ಪ್ರತಿಮೆಗಳು ಇದು ಅಲ್ಲ. ಈಗ ಎರಡರಲ್ಲಿ ಭಾಳ ಜನಕ್ಕೆ ಸಮಸ್ಯೆ ಇರುತ್ತೆ. ಆದರೆ ಇಂಗ್ಲೀಷಲ್ಲಿ ಓದ್ತೀನಿ ನೋಡ್ರಿ. ದ ವರ್ಡ್ ಆರ್ಟಿಫ್ಯಾಕ್ಟ್ಸ್ ಮೀನ್ಸ್, ಆರ್ಟಿಫ್ಯಾಕ್ಟ್ಸ್ ಅಂದರೆ ಫ್ಯಾಕ್ಟ್ಸ್ ಅಬೌಟ್ ಆರ್ಟ್ ಅಲ್ಲ, ಪೀಸಸ್ ಆಫ್ ಆರ್ಟ್ ಮೇಡ್ ಬೈ ಮ್ಯಾನ್. ಆಪ್ಷನ್ ಬಿ ಬರುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಕನ್ನಡ ಮಾಧ್ಯಮದವರಿಗೆ ಇದು ಮೊದಲನೇದು ಸರಿಯಾದ ಉತ್ತರ ಅನಿಸುತ್ತೆ. ಆದರೆ ಏನೂ ಮಾಡೋ ಹಾಗಿಲ್ಲ. ಮತ್ತು ಇದಕ್ಕೂ ಅಷ್ಟೇ ಇಂಗ್ಲೀಷ್ ಮೀಡಿಯಮ್ನ ಅನುಸರಿಸೋದಾದರೆ ಆಪ್ಷನ್ ಏನೇ ತಾಂಬೇಕಾಗತ್ತೆ ನಾವು, ಬೇರೆ ದಾರಿ ಇಲ್ಲ. ಸಾರಿ. ಓಕೆ, ಹೋದ ವರ್ಷವೂ ಆಗಿತ್ತು, ಈ ವರ್ಷವೂ ಆಗಿದೆ, ಮುಂದೇನೂ ಇದೇ ಥರ ಮುಂದುವರಿಯುತ್ತೆ. ಆಮೇಲೆ ಏನೂ ಇರೋದಿಲ್ಲ. ಚೆನ್ನಾಗಿದೆ. 4ನೇ ಗದ್ಯ ಭಾಗ ಒಮ್ಮೆ ಓದ್ಬಿಟ್ಟೋಣ ಮಕ್ಕಳೇ. ಇಂದು ದೊಡ್ಡ ಗಾತ್ರದ ಪಾಂಡಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯ ಚೀನಾದ ಬಿದಿರಿನ ಕಾಡುಗಳಲ್ಲೂ ಮತ್ತು ಟಿಬೆಟ್ನಲ್ಲಿ ಅಲ್ಪ ಪ್ರಮಾಣದಲ್ಲೂ ಕಾಣಸಿಗುತ್ತವೆ. ಬಿದಿರಿನ ಕಾಡುಗಳು ಅವುಗಳಿಗೆ ಆಹಾರ, ಆವಾಸ ಮತ್ತು ಸುರಕ್ಷತೆಯನ್ನು ನೀಡುತ್ತವೆ. ದೊಡ್ಡ ಗಾತ್ರದ ಪಾಂಡಾಗಳು ತಮ್ಮ ಬಹುಪಾಲು ಸಮಯವನ್ನು ಬಿದಿರಿನ ಚಿಗುರುಗಳನ್ನು ಅಗಿಯುತ್ತಾ ಬಿದಿರಿನ ಕಾಡುಗಳಲ್ಲಿ ಅಡ್ಡಾಡುತ್ತಾ ಕಳೆಯುತ್ತವೆ. ನೋಡಿದ್ದೀರಾ ಪಾಂಡಗಳನ್ನು? ಕುಂಫು ಪಾಂಡ ನೋಡಿಲ್ಲ? ಚಂದ ಇರ್ತಾವೆ, ನೋಡೋಕೆ ಭಾಳ ಚಂದ ಇರ್ತಾವೆ. ಇವು ಬಿದಿರಿನ ಚಿಗುರುಗಳನ್ನು ಅಪಾರ ಪ್ರಮಾಣದಲ್ಲಿ ಸೇವಿಸುವುದರಿಂದಲೂ ಈ ಚಿಗುರುಗಳ ಹೊರತಾಗಿ ಅವು ಬೇರೇನು ತಿನ್ನದಿರುವುದರಿಂದಲೂ ಅವುಗಳಿಗೆ ಸದಾಕಾಲವೂ ಸಾಕಷ್ಟು ಆಹಾರ ದೊರಕುವುದಿಲ್ಲ. ಇವುಗಳ ಆವಾಸ ಸ್ಥಾನವನ್ನು ಬೃಹತ್ ಪ್ರಮಾಣದಲ್ಲಿ ನಾಶ ಮಾಡುತ್ತಿರುವುದರಿಂದಲೂ ಪಾಂಡಾಗಳನ್ನು ಅಪಾರ ಪ್ರಮಾಣದಲ್ಲಿ ಬೇಟೆಯಾಡುವುದರಿಂದಲೂ ಇವುಗಳ ಸಂತತಿ ಅಳಿವಿನಂಚಿಗೆ ಸಾಗುತ್ತಿದೆ. ಇವುಗಳನ್ನು ಈಗ ಮೃಗಾಲಯಗಳಲ್ಲಿ ಮಾತ್ರವೇ ನೋಡಲು ಸಾಧ್ಯ. ಆದರೆ ದೊಡ್ಡ ಗಾತ್ರದ ಪಾಂಡಾಗಳ ಸಂರಕ್ಷಣೆ ಅಷ್ಟೊಂದು ಸುಲಭವಾದದ್ದಲ್ಲ. ಯಾಕೆ ಅವುಗಳಿಗೆ ಆಹಾರ ಸರಬರಾಜು ಮಾಡುವುದು ತುಂಬ ಕಷ್ಟ. ಬಿದಿರು ಚಿಗುರು ಮಾತ್ರ ತಿಂತವು. ಹಾಗಾಗಿ ಇಂಗ್ಲೀಷಲ್ಲಿ ಒಮ್ಮೆ ಓದ್ಬಿಡೋಣ. Today, giant pandas are found only in the bamboo forest of central China and in small numbers in Tibet. Bamboo forests provide them food, shelter, as well as safety. Giant pandas spend most of their time wandering in bamboo forests, chewing bamboo shoots. Chiguru, bidurujina chigurugulu. As they feed only on bamboo shoots, and that too in huge quantities, there isn't always enough food for them. Due to excessive hunting and destruction of their natural habitat, these exotic animals are nearing extinction. They can be seen only in zoos, where it is not an easy thing to take care of giant pandas because it would be difficult to find food to feed them. ಬಹಳ ಊಟ ತಂದು ಕೊಡಬೇಕಾಗತ್ತೆ. ಹಾಗಾಗಿ ಅದನ್ನು ಸಾಕೋದು ಸಹ ಬಹಳ ಕಷ್ಟ. ದೊಡ್ಡ ಗಾತ್ರದ ಪಾಂಡಗಳನ್ನು ಮೃಗಾಲಯದಲ್ಲಿ ಸಂರಕ್ಷಿಸುವುದು ತುಂಬ ಕಠಿಣ. ಯಾಕೆ ಮೋಹನ್? ಯಾಕೆ? ಅವುಗಳಿಗೆ ಆಹಾರ ಸರಬರಾಜು ಮಾಡೋದು ತುಂಬ ಕಷ್ಟ ಮಕ್ಕಳೇ. ಅದಕ್ಕೆ ವೈ ಈಸ್ ಇಟ್ ಡಿಫಿಕಲ್ಟ್ ಟು ಟೇಕ್ ಕೇರ್ ಆಫ್ ಅ ಜಾಯಿಂಟ್ ಪಾಂಡಾ ಇನ್ ಅ ಝೂ? ದ ಝೂ ಈಸ್ ಕ್ರೌಡೆಡ್ ಪ್ಲೇಸ್. ಇಟ್ ಈಸ್ ಡಿಫಿಕಲ್ಟ್ ಟು ಟೇಕ್ ಕೇರ್ ಆಫ್ ದೇರ್ ಯಂಗ್ ಒನ್ಸ್ ಇನ್ ಅ ಝೂ. ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಎನಫ್ ಫುಡ್ ಟು ಫೀಡ್ ದೆಮ್. ಆಪ್ಷನ್ ಸಿ ಸರಿಯಾಗ್ತದೆ ಮಕ್ಕಳೇ. ದೊಡ್ಡ ಗಾತ್ರದ ಪಾಂಡಗಳ ಮುಖ್ಯ ಆಹಾರ ಯಾವುದಿತ್ತು? ಎಂತ? ಹೋಳಿಗೆನಾ? ಬಿದಿರಿನ ಚಿಗುರುಗಳು. ಓಕೆ. ವಾಟ್ ಈಸ್ ದ ಸ್ಟೇಪಲ್ ಫುಡ್ ಆಫ್ ಜೈಂಟ್ ಪಾಂಡಾಸ್? ಬ್ಯಾಂಬೂ ಶೂಟ್ಸ್. ಶೂಟ್ ಅಂದರೆ ಚಿಗುರು ಅಂತ, ಈ ಶೂಟ್ ಅಲ್ಲ. ಓಕೆ. ಈ ಅಪೂರ್ವ ಪ್ರಾಣಿ ಸಂತತಿ ನಶಿಸುತ್ತಿರಲು ಕಾರಣವೇನು? ಏನಪ್ಪ? ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸಸ್ಥಾನವನ್ನು ನಾಶ ಮಾಡುತ್ತಿರುವುದು, ಇದೇ ತಾನೇ ಕಾರಣ. ವೈ ಈಸ್ ದಿಸ್ ಎಕ್ಸಾಟಿಕ್ ಅನಿಮಲ್ ನಿಯರಿಂಗ್ ಎಕ್ಸ್ಟಿಂಕ್ಷನ್? ಡ್ಯೂ ಟು ಎಕ್ಸೆಸಿವ್ ಹಂಟಿಂಗ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಪದ? ವಿಶಾಲ ಕಡಿಮೆ. ಮಾಡಿದೀವಿಲ್ರಿ? ವಿಶಾಲನ ಪದ ಎಷ್ಟು ಸರಿ ಬಂದಿದೆ ನಮ್ಮ ಕ್ಲಾಸಲ್ಲಿ? ವಿಶಾಲ ಅಂದರೆ ಅದಕ್ಕೆ ವಿರುದ್ಧ ಪದ ಕಡಿಮೆ. ಗುಡ್. Which of the following words is an antonym of the word giant? Tiny.
ಮೃಗಾಲಯವು ಡ್ಯಾಶ್. ಏನು ಮೃಗಾಲಯ ಅಂದರೆ ನೀವೆಲ್ಲರೂ ಇರುವ ಜಾಗ, ರೈಟ್? ಪಕ್ಷಿಗಳನ್ನು ಪಂಜರದಲ್ಲಿ ಬಂಧಿಸಿಡುವ ಸ್ಥಳ, ಪ್ರಾಣಿಗಳು ಆಹಾರ ಸೇವಿಸಿ ವಿಶ್ರಾಂತಿ ಪಡೆಯುವ ಸ್ಥಳ, ಮಕ್ಕಳು ಪ್ರಾಣಿಗಳಿಗೆ ಮನರಂಜನೆ ನೀಡಲು ಹೋಗುವ ಸ್ಥಳ, ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಬೋನುಗಳಲ್ಲೂ ಪಂಜರಗಳಲ್ಲೂ ಇಡುವ ಸ್ಥಳ. ಆಪ್ಷನ್ ಡಿ ಮೃಗಾಲಯ ಅಂದರೆ ಗೊತ್ತಿದೆ ಅಲ್ರಿ? ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆರ್ ಕೆಪ್ಟ್ ಇನ್ ದೇರ್ ಎನ್ಕ್ಲೋಜರ್ಸ್, ಇನ್ ಎನ್ಕ್ಲೋಜರ್ಸ್ ಆ್ಯಂಡ್ ಕೇಜಸ್. ಓಕೆ 80 ಪ್ರಶ್ನೆ ಆಯ್ತಲ್ಲ ಮಕ್ಕಳೇ, ಫ್ಯಾಂಟಾಸ್ಟಿಕ್. ಸೊ ಇದು ಇಲ್ಲಿವರೆಗೂ ಎ ಸರಣಿಯಲ್ಲಿ ಬರುವಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿವರಣೆಗಳು. ಈ ಮೂಲಕ ನಿಮಗೆ ಕೀ ಉತ್ತರಗಳು ಸಹ ಸಿಕ್ಕಿರ್ತವೆ. ಯಾವುದಾದ್ರೂ ಲೋಪ ಏನಾದ್ರು ಇತ್ತಪ್ಪ ಅಂದರೆ ಅದ್ರ ಬಗ್ಗೆ ಚಿಂತೆ ಬೇಡ. ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಸರಣಿಯ ಕೀ ಉತ್ತರಗಳು ಸಿಗುವ ರೀತಿ ವ್ಯವಸ್ಥೆ ಕಲ್ಪಿಸಲಾಗಿರುತ್ತದೆ. ಈ ಕೀ ಉತ್ತರಗಳು ಸಿಕ್ಕ ತಕ್ಷಣ ಬಹುತೇಕ ಪೋಷಕರು ಮತ್ತು ಮಕ್ಕಳಲ್ಲಿ ಉದ್ಭವಿಸುವ ಒಂದು ಆತಂಕ ಅಥವಾ ಉತ್ಸಾಹ ಏನಪ್ಪ ಅಂದರೆ, ನಾವು ತೆಗೆದಂತಹ ಅಂಕಗಳಿಗೆ ನಮಗೆ ಸೀಟ್ ಸಿಗುತ್ತಾ ಸರ್, ನಮಗೆ ನವೋದಯದಲ್ಲಿ ಅಡ್ಮಿಷನ್ ಸಿಗ್ತದಾ, ನಾವು ಪಾಸಾ, ನಾವು ಫೇಲಾ, ಪ್ರತಿ ಸಾರಿ ನಮಗೆ ಈ ಥರ ಫೋನ್ಗಳನ್ನು ಮಾಡ್ತಾ ಇರ್ತಾರೆ. ಪೋಷಕರಿಗೂ ಸಹ ತಿಳಿಸಿ ಹೇಳೋದು ಕಷ್ಟ, ಯಾಕಂದರೆ ಇದರಲ್ಲಿ ಸುಮಾರು ಕ್ಯಾಟಗರಿ ಇರ್ತದೆ. ಅರ್ಬನ್ ರೂರಲ್ ಅಂತ ಇರ್ತದೆ. ಅರ್ಬನ್ ರೂರಲಲ್ಲಿ ಮತ್ತು SC ST OBC ಅಂತ ಬರ್ತದೆ, ಮತ್ತು ಅದರೊಳಗಡೆ ಬಾಯ್ಸ್ ಗರ್ಲ್ಸ್ ಅಂತ ಬರ್ತದೆ. ಈ ಕೆಲವೊಂದು ಜಿಲ್ಲೆಗಳಲ್ಲಿ ಡಿಸೇಬಲ್ಡ್ ಕೋಟಾನೂ ಇರ್ತದೆ. ಇದೆಲ್ಲದನ್ನು ಮನವರಿಕೆ ಮಾಡಿಕೊಡೋದು ಭಾಳ ಕಷ್ಟವಾಗಿತ್ತು ಹಿಂದೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಹೋದ ವರ್ಷದ ಕಟ್ ಆಫ್, ಹಿಂದಿನ ವರ್ಷದ ಪ್ರವೇಶ ಪರೀಕ್ಷೆಯ ಕಟ್ ಆಫನ್ನು ತಗೊಂಡಿದ್ದೀವಿ. ಆ ಕಟ್ ಆಫ್ನ ಬಳಸಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಕಟ್ ಆಫಿಗೆ ಬಂದು ನಿಲ್ತದೆ ಅಂತ ನಾವು ಒಂದು ವೆಬ್ಸೈಟ್ ಲಿಂಕನ್ನು ತಯಾರು ಮಾಡಿಟ್ಟಿದ್ವಿ. ಆ ವೆಬ್ಸೈಟ್ ಲಿಂಕು ಸಹ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳು, ಇದು ನಾವು ದಾವಣಗೆರೆ ಸೆಲೆಕ್ಟ್ ಮಾಡಿದ್ದೇನೆ. ನಿಮಗೆ ಕಟ್ ಆಫ್ ಮಾರ್ಕ್ಸ್ ನಿಮಗೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಬೋದು. ಯಾರಿಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತದೆ, ಕನ್ನಡಕ್ಕೆ ನೀವು ಕನ್ನಡ ಓದಿದ್ರೆ ಸಂಪೂರ್ಣ ವೆಬ್ಸೈಟ್ ಕನ್ನಡಕ್ಕೆ ಭಾಷಾಂತರ ಆಗ್ತದೆ. ಈ ರೀತಿ ಕನ್ನಡಕ್ಕೆ ಭಾಷಾಂತರ ಆಗ್ತದೆ. ಅಥವಾ ಇಂಗ್ಲೀಷ್ ಪರವಾಗಿಲ್ಲ ಅಂದರೆ ಇಂಗ್ಲೀಷಲ್ಲೂ ಇದನ್ನು ನೋಡ್ಕೊಬೋದು. ಸೊ ನಿಮ್ಮ ವೆಬ್ಸೈಟ್ ಯಾವುದಿದೆಯೋ ಅದನ್ನು, ನಿಮ್ಮ ಜಿಲ್ಲೆ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾವು ಇದನ್ನು ದಾವಣಗೆರೆ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಕೀ ಹೈಲೈಟ್ಸಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಟಾಪರ್ ಕಟ್ ಆಫ್ ಅಂದರೆ ಇಡೀ ಜಿಲ್ಲೆಯಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ನೀವು ಪಡಿಬೇಕಂದ್ರೆ 97.5ಗಿಂತ ಹೆಚ್ಚಿದ್ರೆ, ಅಷ್ಟು ಪರ್ಸೆಂಟ್ ಇದ್ದರೆ ನಿಮಗೆ, ಅಥವಾ ನಿಮಗೆ ಎಷ್ಟು ಉತ್ತರಗಳು ಸರಿಯಾಗಬೇಕು ಅಂದರೆ ಅದು 78ಕ್ಕೂ ಹೆಚ್ಚು ಉತ್ತರಗಳು ಸರಿ ಇದ್ದರೆ, 80ಕ್ಕೆ 78ಕ್ಕೆ ಹೆಚ್ಚು ಉತ್ತರಗಳು ಸರಿ ಇದ್ದರೆ ನೀವು ಟಾಪರ್ ಸ್ಥಾನಕ್ಕೆ ಹೋಗ್ಬೋದು. ಅಥವಾ ಜನರಲ್ ಮೆರಿಟಲ್ಲಿ ನೀವು ಆ ಸೀಟನ್ನು ತಗೊಬೋದು ಅನ್ನೋದು ಇಲ್ಲಿ ತೋರಿಸಿದ್ವಿ. ಹೈಯೆಸ್ಟ್ ಕೊಟ್ಟಿದ್ದೀವಿ. ಅದೇ ರೀತಿ ಹುಡುಗ ಜನರಲ್ ಮೆರಿಟಲ್ಲಿ ತೊಗೊಬೇಕು ಅಂದರೆ 97.5 ಇರುತ್ತೆ, ಹುಡುಗಿಗೆ 93.75 ಅಂತ ಇದೆ. ಇದೆಲ್ಲ ಮಾರ್ಕ್ಸು. ಕ್ವೆಶನ್ಸ್ ಬೇಕಂದ್ರೆ ಅದರ ಕೆಳಗಡೆ ಕೆಂಪು ಅಕ್ಷರಗಳಲ್ಲಿ ಕೊಟ್ಟಿದ್ದೀವಿ. ಎಷ್ಟು ಕ್ವೆಶನ್ 80ಕ್ಕೆ ಸರಿಯಾದರೆ ನಿಮಗೆ ಸೀಟು ಹೋದ ವರ್ಷ ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ಈ ವರ್ಷ ಎಷ್ಟಿದ್ರೆ ಆಗ್ಬೋದು ಅಂತ ನೀವೇ ಅಂದಾಜಿಸ್ಕೊಳ್ಬೋದು. ಓಕೆ, ಸೊ ಇದು ಸಹ SCಗೆ, STಗೆ ಮತ್ತು ಅಲ್ಲೂ OBCಗಿದೆ. ಮತ್ತು ಇಲ್ಲಿ ಗ್ರಾಮೀಣ ಕೋಟಾದ ಪ್ರಕಾರ ಏನೇನಿರ್ತದೆ, ಅರ್ಬನ್ ಕೋಟಾ, ನಗರ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಪ್ರಶ್ನೆಗಳಿಗೆ ಉತ್ತರ ಸರಿಯಾದರೆ ನಿಮಗೆ ಸಿಗುತ್ತೆ ಸೀಟ್ ಅನ್ನೋದು ನಾವು ಇಲ್ಲಿ ಒಂದು ಚಾರ್ಟಲ್ಲಿ ಚೆನ್ನಾಗಿ ಮೂಡಿ ಬರುವಂತೆ ಮಾಡಿದ್ದೀವಿ. ಸರ್ ಇಷ್ಟೆಲ್ಲ ನಮಗೆ ಅರ್ಥ ಆಗಲ್ಲ ಸರ್, ನಮಗೆ ಡೈರೆಕ್ಟ್ ರಿಸಲ್ಟ್ ಬೇಕು ಸರ್ ಅನ್ನೋದಾದರೆ ಕೆಳಭಾಗದಲ್ಲಿ ಒಂದು ಸೆಲೆಕ್ಷನ್ ಪ್ರೆಡಿಕ್ಟರ್ ಅಂತ ಒಂದು ಬಟನ್ ಇಟ್ಟಿದ್ದೀವಿ. ನೀವು ಬಟನ್ ಮೇಲೆ ಪ್ರೆಸ್ ಮಾಡಿರಿ, ಈ ರೀತಿ ಒಂದು ವಿಂಡೋ ಓಪನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನೀವು ದಾವಣಗೆರೆ ಇರ್ತೀರಿ, ನೀವು 92.5 ಅಂತ ಸ್ಕೋರ್ ಮಾಡಿದಿರಿ, 92.5 ಸ್ಕೋರ್ ಮಾಡಿದ್ದೀರಾ. ನೀವು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಬೇಕು. ಜಿಲ್ಲೆ ಯಾವುದು ನಿಮ್ಮದು? ದಾವಣಗೆರೆ ಜಿಲ್ಲೆ ಅನ್ನೋದಾದರೆ ದಾವಣಗೆರೆ ಜಿಲ್ಲೆಯವರು ನೀವು. ಮತ್ತು ಗ್ರಾಮೀಣ ಅಭ್ಯರ್ಥಿನ, ನಗರ ಅಭ್ಯರ್ಥಿನ? ಗ್ರಾಮೀಣ ಅಭ್ಯರ್ಥಿ. ಹುಡುಗ, ಓಕೆ ಹುಡುಗ. ಸೊ ಕ್ಯಾಟಗರಿ ಬಂದರೆ ನಾನಿವಾಗ ಸುಮ್ಮನೆ ಹಾಗೆ OBC ಅಂತ ಹೇಳ್ತೀನಿ. ಸಬ್ಮಿಟ್ ಅಂತ ನಾನು ಕೊಟ್ಟನಪ್ಪ ಅಂದರೆ ತಕ್ಷಣ ನಿಮಗೆ ಮೆಸೇಜ್ ಬರ್ತದೆ, ಕಂಗ್ರ್ಯಾಚುಲೇಷನ್ಸ್, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತಲ್ಲ, ಸೆಲೆಕ್ಷನ್ ಪಾಸಿಬಲ್ ಅಂತ. ಓಕೆ, ಸೆಲೆಕ್ಷನ್ ಇಲ್ಲಿ ನಾನು ರಿಸಲ್ಟ್ ತೋರ್ಸೋಕ್ಕಲ್ಲ ಮಾಡ್ರಿ, ಇದು ತಪ್ಪಾಗಿ ತಿಳಿಬೇಡಿ. ಹೋದ ವರ್ಷದ ಕಟ್ ಆಫ್ ಪ್ರಕಾರ ಆ ಜಿಲ್ಲೆಯಲ್ಲಿ ಆ ಕ್ಯಾಟಗರಿ ಒಳಗಡೆ ನೀವೇನಾದರೂ ಈ ಥರ ಅಂಕ ತೆಗೆದಿದ್ದರೆ ನೀವು ಸೆಲೆಕ್ಷನ್ ಪಾಸಿಬಲ್ ಅಂತ ತೋರಿಸ್ತದೆ, ಸೆಲೆಕ್ಷನ್ ಆಗಿದ್ದೀರಾ ಅಂತ ಅಲ್ಲ. ಸರ್ ಮತ್ತು ರಿಸಲ್ಟ್ ಯಾವಾಗ ಬರ್ತದೆ ಸರ್? ರಿಸಲ್ಟು ಮಾರ್ಚಿಗೆ ಬರ್ತದೆ ಮಕ್ಕಳೇ. ರಿಸಲ್ಟ್ ಪಕ್ಕ ಮಾರ್ಚಿಗೆ ಬರ್ತದೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಾಗ್ತದೆ. ಈ ವರ್ಷದ ಕಟ್ ಆಫ್ ಹಿಂದಿನ ವರ್ಷದ ಕಟ್ ಆಫ್ಗಿಂತ 2.5 ಅಂಕಗಳು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಕಡಿಮೆ ಅಂತೂ ಆಗಲಿಕ್ಕಿಲ್ಲ, ಹೆಚ್ಚೇ ಆಗ್ತದೆ. ಮತ್ತು ನೀವು ಇಲ್ಲಿಂದ ಜಿಲ್ಲೆಗಳನ್ನು ಸಹ ನೀವು ಸೆಲೆಕ್ಟ್ ಮಾಡ್ಬೋದು. ಹಾವೇರಿ ಅಂತ ನೀವೇನಾದರೂ ಟೈಪ್ ಮಾಡಬೇಕು ಅಂದರೆ
ಇಲ್ಲಿ ನೀವು ಹಾವೇರಿ ಅಂತ ಟೈಪ್ ಮಾಡಿದ್ರೆ ಬರ್ತದೆ. ಅದನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದ ಕಟ್ ಆಫ್ ಅಥವಾ ಕರ್ನಾಟಕದ ಯಾವುದೇ ಜಿಲ್ಲೆ ಆಗಲಿ ಆ ಎಲ್ಲ ಜಿಲ್ಲೆಗಳ ಕಟ್ ಆಫನ್ನು ನೀವು ಇಲ್ಲಿಂದನೇ ನೇರವಾಗಿ ಪಡಿಬೋದು. ಈ ಕಟ್ ಆಫ್ನ ದತ್ತಾಂಶ ನಮಗೆ ದೊರೆತಿದ್ದು ನವೋದಯ ವಿದ್ಯಾಲಯ ಸಮಿತಿಯವರ ವೆಬ್ಸೈಟಿಂದಲೇ ಆಯಿತಾ. ಆ ವೆಬ್ಸೈಟಿಂದ ದತ್ತಾಂಶ ಪಡೆದು ಈ ರೀತಿಯ ಚಾರ್ಟನ್ನು ರೂಪಿಸಿಕೊಟ್ಟಿದ್ದೀವಿ. ಸ್ವಲ್ಪ ಇದು ನಿಮಗೆ ಸಮಾಧಾನ ಕೊಡಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ಚರ್ಚೆಯೊಂದಿಗೆ ಮಕ್ಕಳೇ ನಮ್ಮ ನಿಮ್ಮ ಕಿರು ಪರೀಕ್ಷೆಯ ವಿವರಣೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೊತೆಗೆ ಬಹಳ ಮುಖ್ಯವಾದ ವಿಚಾರ, ಈ ವರ್ಷದ ನಮ್ಮ ಸಮ್ಮರ್ ವೆಕೇಷನ್ ಕ್ಲಾಸಸ್ 4 ಮತ್ತು 5ನೇ ತರಗತಿಯವರಿಗೆ ಮತ್ತು 10ನೇ ತರಗತಿಯವರಿಗೂ ಸಹ ನಾವು ನಡೆಸ್ಕೊಡ್ತಾ ಇದ್ದೀವಿ. ಆಸಕ್ತರು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ನಮ್ಮ ಆನ್ಸರ್ ಕೀಯಲ್ಲಿ ಸಿಗುವಂಥ ಫೋನ್ ನಂಬರ್ ಆಗಲಿ ಅಥವಾ ಸ್ಕ್ರೀನ್ ಮೇಲೆ ನಂತರದ ಸ್ಕ್ರೀನ್ ಮೇಲೆ ನಮೂದಿಸಿರುವ ಫೋನ್ ನಂಬರ್ಗಾದರೂ ನೀವು ಕರೆ ಮಾಡುವ ಮೂಲಕ ನಿಮ್ಮ ಹೆಸರುಗಳನ್ನು ನೀವು ನೋಂದಾಯಿಸ್ಕೊಳ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ 2026ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಇದೇ ರೀತಿ ಮುಂದಿನ ವರ್ಷವೂ ಸಹ ಇದೇ ರೀತಿ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಸೊ ಎಲ್ಲರಿಗೂ ಶುಭವಾಗಲಿ. ನೆನಪಿಡಿ ಮಕ್ಕಳೇ, ಅಂಕಗಳು ಕೆಲವ್ರದ್ದು ಹೆಚ್ಚಾಗಿರ್ತವೆ, ಕಡಿಮೆ ಆಗಿರ್ತವೆ, ಇದು ಸಹಜ. ಎಲ್ಲ ಪರೀಕ್ಷೆಯಲ್ಲೂ ಇದೇ ರೀತಿ ಆಗ್ತದೆ. ಕೆಲವರು ಓದೋಕ್ಕೆ ಅವಕಾಶ ಇರುತ್ತೆ, ಓದ್ತಾರೆ. ಅವಕಾಶ ಇದ್ದು ಕೆಲವರು ಓದೋದಿಲ್ಲ, ಕೆಲವರಿಗೆ ಅವಕಾಶವೇ ಇರೋದಿಲ್ಲ. ಸೊ ಎಲ್ಲ ಸಮಾಜದಲ್ಲಿ ಈ ರೀತಿ ಅಸಮಾನತೆ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಕೋರನ್ನು ತಗೊಂಡಿರ್ತೀರಿ. ಇದೇ ಕೊನೆ ಎಕ್ಸಾಮ್ ಅಂತ ನೀವು ಅಂದ್ಕೊಬಾರ್ದು. ಈ ಥರ ಸಾಕಷ್ಟು ಎಕ್ಸಾಮ್ಗಳು ನಿಮ್ಮ ಭವಿಷ್ಯದಲ್ಲಿ ನಿಮಗಾಗಿ ಕಾಯ್ತಾ ಕೊಳ್ತಿದ್ದಾವೆ. ನಾವು ಮಾಡಬೇಕಾಗಿದೆ ಇಷ್ಟೇ ಮಕ್ಕಳೇ, ನಮ್ಮ ಫಲಿತಾಂಶ ಏನೇ ಇರಲಿ ನಮ್ಮ ಕಲಿಕೆ ಮಾತ್ರ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಈಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.